നമസ്കാരങ്ങൾ. ശ്രീനിവാസേതി ശ്രേഷ്ഠതയാ പാത്രം ഗുണാന്വിതഃ കൗശികോऽനന്തരङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे साधुकटाक्षकेणनिलयं श्रीकृष्णसुद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादवनितुं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तु श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। जय रामाय नमः। ವೇದಾರ್ಥ ಸಂಗ್ರಹದಲ್ಲಿ ಒಂದು ಪ್ರಧಾನವಾದ ಭಾಗ ಕಾರ್ಯಾರ್ಥ ವಾದವನ್ನು ಮಾಡುವಂತಹ ಪೂರ್ವಮೀಮಾಂಸಕರು ಎಲ್ಲ ವಾಕ್ಯಗಳಿಗೂ ಕೂಡ ಕಾರ್ಯದಲ್ಲಿಯೇ ಅನ್ವಯ ಅನ್ನುವ ಅರ್ಥ ಆ ಅರ್ಥಗಳನ್ನೆಲ್ಲ ಪರೀಕ್ಷೆ ಮಾಡಿ ಅದರ ವಿಷಯದಲ್ಲಿ ಭಾಷ್ಯಕಾರರು ವೇದಾಂತ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೀಮಾಂಸಕರ ಇನ್ನೊಂದು ಅಭಿಪ್ರಾಯ, ವಿಭಾಗವು ನೇರವಾಗಿ ಕರ್ಮವೇ ಫಲ ಕೊಡುತ್ತೆ ಅಂತ ಹೇಳೋದೊಂದು ಪ್ರಧಾನವಾದ ಅಭಿಪ್ರಾಯ. ದೇವತೆಗಳನ್ನು ಬ್ರಹ್ಮನನ್ನು ಅವರು ಒಪ್ಪಿಕೊಳ್ಳದಿರೋದ್ರಿಂದ ಅವರಿಗೆ ಕರ್ಮವೇ ಫಲವನ್ನು ಕೊಡುತ್ತೆ ಅನ್ನುವಂತಹ ವಾದವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಕರ್ಮವೇ ಹೇಗೆ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಕರ್ಮವು ಒಂದು ಅಪೂರ್ವ ಅನ್ನುವುದನ್ನು ಉತ್ಪತ್ತಿ ಮಾಡಿ, ಅಪೂರ್ವ ಅನ್ನುವುದು ಒಂದೊಂದು ಕರ್ಮದಲ್ಲಿಯೂ ಒಬ್ಬೊಬ್ಬ ಜೀವಾತ್ಮನೊಡನೆ ಸಂಬಂಧಿಸಿರುತ್ತೆ. ಅಪೂರ್ವವು ಯಾವ ಕಾಲದಲ್ಲಿ ಕರ್ಮವು ಫಲವನ್ನು ಕೊಡಬೇಕು ಅಂತ ನಿಶ್ಚಿತವಾಗಿದೆಯೋ ಆ ಕಾಲದಲ್ಲಿ ಅಪೂರ್ವವು ಫಲವನ್ನು ಕೊಡುತ್ತೆ ಅವನಿಗೆ. ಇದನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಹೇಗೆ ಪ್ರತಿಪಾದನೆ ಮಾಡ್ತಾರೆ ಇದನ್ನ ಅಂತ ಹೇಳಿದ್ರೆ, ವೇದವಾಕ್ಯಗಳನ್ನು ಇಟ್ಕೊಂಡೇ ಈ ಅರ್ಥಗಳನ್ನೆಲ್ಲ ನಿರೂಪಣೆ ಮಾಡಬೇಕು ಅವರು. ಆದ್ದರಿಂದ ಅವರು ಹೇಳೋದು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತುವ ಒಂದು ಪ್ರಸಿದ್ಧವಾದ ಉದಾಹರಣೆ. ಯಾವ ಒಂದು ಉದಾಹರಣೆ ಬೇಕಾದ್ರೂ ತೆಗೆದುಕೊಳ್ಬೋದು. ಇದರಲ್ಲಿ ಫಲವೂ ಹೇಳಿರೋದ್ರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ವೃಷ್ಟಿಕಾಮೋ ಕಾರ್ಯೀರ್ಯ ಯಜೇತ ಈ ರೀತಿ ಬೇಕಾದಷ್ಟು ವಾಕ್ಯಗಳಿದೆ. ಯಜೇತ ಅಂತ ಹೇಳುವಾಗ ಅದು ವಿಧಿ, ಯಜ ಧಾತುವಿನಿಂದ ಉತ್ಪನ್ನವಾದಂತಹದ್ದು. ಅದು ಲಿಂಗ್ ಲಕಾರದಲ್ಲಿದೆ. ವಿಧಿಲಿಂಗ್ ಅಂತ ಹೇಳುವಂತಹದ್ದು ವ್ಯಾಕರಣದ ಪ್ರಕಾರ ಅದು ವಿಧಿಯನ್ನ ಸೂಚನೆ ಮಾಡುತ್ತೆ, ಅಂದರೆ ಆಜ್ಞೆಯನ್ನು ತಿಳಿಸುತ್ತೆ. ಈಗ ಮಾಡು, ಮಾಡಲೇಬೇಕು
ಅಂತ ಹೇಳುವಾಗ ಯಜೇತ ಮೊದಲಾದ ಲಿಂಗ್ ಲಕಾರದಲ್ಲಿ ಕ್ರಿಯಾಪದವು ಉಪಯುಕ್ತವಾಗುತ್ತೆ. ಇದು ಸಂಸ್ಕೃತದಲ್ಲಿ ವ್ಯಾಕರಣದಲ್ಲಿ ತಿಳಿದು ಬರುವ ವಿಷಯ. ವೇದದಲ್ಲಿ ಯಜೇತ ಅಂತ ಹೇಳಿರುವಾಗ ಯಾಗವನ್ನು ಮಾಡಬೇಕು. ಯಾವನು ಅಂದರೆ ಸ್ವರ್ಗಕಾಮಃ, ಸ್ವರ್ಗವು ಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ತಿಳಿಯುತ್ತೆ. ಆದರೆ ಸ್ವರ್ಗ ಅನ್ನುವ ಫಲವನ್ನು ಆಸೆಪಟ್ಟು ಮಾಡುವಂತಹವನು. ಆದರೆ ಕರ್ಮವು ನಾಶವಾಗಿಬಿಡುತ್ತೆ. ಕರ್ಮ ಅನ್ನೋದು ಏನು? ಕೃತಿ ಸಾಧ್ಯ ಅಂತ ಹೇಳಿದ್ರೆ, ಕೃತಿ ಅಂದರೆ ಕೆಲವು ವ್ಯಾಪಾರಗಳನ್ನೆಲ್ಲ ಮಾಡಿದ್ರೆ ಒಂದು ಕರ್ಮವನ್ನು ಮಾಡ್ತೇವೆ. ಆ ಕರ್ಮವು ಮುಗಿದು ಹೋಗುತ್ತೆ. ಅದಾದ ಮೇಲೆ ಹೇಗೆ ಸ್ವರ್ಗ ಬರುತ್ತೆ ಇವನಿಗೆ ಅಂತ ಹೇಳಿದ್ರೆ, ಆದ್ದರಿಂದ ಯಜೇತ ಅನ್ನುವ ಆ ಲಿಂಗಕಾರವಿದೆಯಲ್ಲ, ಅದಕ್ಕೆ ಏನು ಅರ್ಥ ಹೇಳಬೇಕು ಅಂತ ಹೇಳಿದ್ರೆ, ಅಪೂರ್ವವನ್ನು ಉತ್ಪತ್ತಿ ಮಾಡುವುದರಲ್ಲಿ ಅದಕ್ಕೆ ತಾತ್ಪರ್ಯ. ಆದ್ದರಿಂದ ಒಬ್ಬ ಯಾಗವನ್ನು ಯಾಕೆ ಮಾಡ್ತಾನೆ ಅಂದರೆ ಅಪೂರ್ವವನ್ನು ಉತ್ಪತ್ತಿ ಮಾಡೋಕ್ಕೆ ಮಾಡ್ತಾನೆ. ಯಾಕೆ ಅಂದರೆ ಕರ್ಮವೇ ಸ್ವರ್ಗವನ್ನು ಕೊಡೋದಕ್ಕೆ ಸಮರ್ಥವಾಗಿಲ್ಲ. ಸ್ವರ್ಗ ಯಾವುದೋ ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ಬರಬಹುದು. ಅದನ್ನು ಮಾಡುವುದಕ್ಕೆ ಈ ಕರ್ಮ ಸಮರ್ಥವಾಗಿಲ್ಲ. ಆದರೆ ಈ ಕರ್ಮ ತಕ್ಷಣ ಅಪೂರ್ವವನ್ನು ಉತ್ಪತ್ತಿ ಮಾಡೋಕ್ಕೆ ಸಮರ್ಥವಾಗಿದೆ. ಆದ್ದರಿಂದ ಯಜೇತ ಅನ್ನುವುದಕ್ಕೆ ಅಪೂರ್ವ ಅಥವಾ ನಿಯೋಗ ಅನ್ನುವ ಅರ್ಥ ಶಬ್ದವನ್ನು ಉಪಯೋಗಿಸ್ತಾರೆ. ಅದುವೇ ಅರ್ಥ ಅದಕ್ಕೆ, ನಿಯೋಗವೇ ಅರ್ಥ ಅದಕ್ಕೆ, ಯಜೇತ ಅನ್ನುವುದಕ್ಕೆ ಹೊರತು ಸ್ವರ್ಗ ಅಲ್ಲ. ಸ್ವರ್ಗವು ಯಾವಾಗಲೂ ಬರುತ್ತೆ. ನೇರವಾಗಿ ಈ ಕರ್ಮದಿಂದ ಜ್ಯೋತಿಷ್ಠೋಮ ಯಾಗದಿಂದಲೇ ಸ್ವರ್ಗ ಬರೋದಿಲ್ಲ. ಅಪೂರ್ವವೇ ಅದರಲ್ಲಿ ಉತ್ಪನ್ನವಾಗೋದು. ಅಪೂರ್ವವು ಸ್ವರ್ಗವನ್ನು ಕೊಡುತ್ತೆ ಯಾವತ್ತೋ ಒಂದು ದಿನ. ಆದ್ದರಿಂದ ಯಜೇತಾಗೆ ಅಪೂರ್ವ ಅನ್ನುವುದೇ. ಆದ್ದರಿಂದ ಅವನು ಮಾಡುವ ಒಂದು ಯಾಗಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಅಪೂರ್ವವನ್ನು ಉತ್ಪತ್ತಿ ಮಾಡೋದೇ ಅವನಿಗೆ ಉದ್ದೇಶ. ಅದುವೇ ಕೃತಿ ಉದ್ದೇಶತ್ವ ಅನ್ನುವ ಶಬ್ದದಿಂದ ಹೇಳ್ತಾರೆ. ಕೃತಿ ಉದ್ದೇಶತ್ವ ಅಂತ ಹೇಳಿಬಿಟ್ಟು ಆ ಒಂದು ಶಬ್ದದಿಂದ ಹೇಳ್ತಾರೆ. ಅದುವೇ ಉದ್ದೇಶ ಏನು ಕರ್ಮಕ್ಕೆ ಅಂದರೆ ಅಪೂರ್ವವನ್ನು ಉತ್ಪತ್ತಿ ಮಾಡೋದೇ ಇವನಿಗೆ ಉದ್ದೇಶ ಅಂತ ಹೇಳಿದ್ರು. ಅದನ್ನೇ ಇವಾಗ ಇಲ್ಲಿ ನಿರಾಕರಣೆ ಮಾಡ್ತಾರೆ. ಅದು ಹೇಗೆ ತಿಳಿಯುತ್ತೆ ನಿಮಗೆ ಅಂತ ಹೇಳಿಬಿಟ್ಟು, ಯಜೇತ ಅನ್ನುವ ಶಬ್ದದಿಂದಲೇ ನಮಗೆ ತಿಳಿದು ಬಂದ್ಬಿಡುತ್ತೆ. ಅದಕ್ಕೆ ನಿಜವಾದ ಅರ್ಥ ಏನು ಅಂದರೆ, ತನ್ನ ಮುಖ್ಯ ಅರ್ಥ ಯಜೇತಾಗೆ ಅಪೂರ್ವ ಅನ್ನುವುದರಲ್ಲಿಯೇ ಅರ್ಥ, ನಿಯೋಗವೇ ಅದರ ಅರ್ಥ ಹೊರತು ಸ್ವರ್ಗವನ್ನು ಉತ್ಪತ್ತಿ ಮಾಡೋದು ಅರ್ಥವಲ್ಲ. ಯಾಕೆ ಅಂದರೆ ಯಾಗಕ್ಕೆ ಸ್ವರ್ಗ ಉತ್ಪತ್ತಿ ಮಾಡುವ ಸಾಮರ್ಥ್ಯವಿಲ್ಲ. ಯಾಗವು ನಾಶವಾಗಿಬಿಡುತ್ತೆ. ಕೃತಿಗಳ ಕಾರ್ಯ ಮುಗಿದ್ರೆ ಮುಗೀತು. ಆದ್ದರಿಂದ ಇವನಿಗೆ ಅಪೂರ್ವವೇ ಸದ್ಯಕ್ಕೆ ಉದ್ದೇಶದಲ್ಲಿರೋದು. ಅದನ್ನು ಇಟ್ಟುಕೊಂಡೇ ಇವನು ಯಾಗ ಮಾಡ್ತಾನೆ. ಅಪೂರ್ವವು ಮುಂದೆ ಸ್ವರ್ಗ ಕೊಡುತ್ತೆ ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಅದುವೇ ಕೃತಿಯ ಉದ್ದೇಶ ಅಂತ ಹೇಳಿ ಕೃತಿ ಉದ್ದೇಶತ್ವಂ ಅನ್ನುವ ಶಬ್ದವನ್ನು ಅದರ ಲಕ್ಷಣಕ್ಕೆ ಸೇರಿಸ್ತಾರೆ ಅವರು. ಕಾರ್ಯದ ಲಕ್ಷಣದಲ್ಲಿ ಕೃತಿ ಉದ್ದೇಶತ್ವಂ, ಕೃತಿಭಾವ ಭಾವಿತ್ವಂ, ಕೃತಿ ಉದ್ದೇಶತ್ವಂ ಕಾರ್ಯಂ ಅಂತ ಹೇಳಿ ಲಕ್ಷಣವನ್ನು ಹೇಳ್ತಾರೆ. ಒಂದು ವ್ಯಾಪಾರ ಕೆಲಸ ಮಾಡಿದ್ರೆ ಉಂಟಾಗುವಂತಹದ್ದು, ಮತ್ತು ಆ ವ್ಯಾಪಾರಗಳಿಗೆ ಉದ್ದೇಶವಾಗಿರೋದು, ಇದೆರಡು ಕೂಡ ಅದುವೇ ಕಾರ್ಯ ಅಂತ ಹೇಳಿದ್ರೆ ಎಫೆಕ್ಟ್. ಒಂದು ಕೆಲಸ ಮಾಡಿದ್ರೆ ಉತ್ಪನ್ನವಾಗುತ್ತಲ್ಲ, ಅದು ಕಾರ್ಯ, ಕಾರಣ. ಇದು ಕಾರಣ ಯಾಗ. ಕಾರ್ಯ ಅನ್ನೋದು ಅಪೂರ್ವ. ಅದರಿಂದ ಮುಂದೆ ಸ್ವರ್ಗ ಬರುತ್ತೆ. ಆದ್ದರಿಂದ ತಕ್ಷಣ ಅಲ್ಲಿ ಉತ್ಪನ್ನವಾಗೋದು ಅಪೂರ್ವವೇ ಅಂತ ಹೇಳಿ ಅವರು ನಿರೂಪಣೆ ಮಾಡ್ತಾರೆ. ಅದನ್ನು ಇಲ್ಲಿ ಆ ವಾದಗಳು ಉಪಯೋಗಿಸುವಾಗ ಅನೇಕ ಪಾರಿಭಾಷಿಕ ಶಬ್ದಗಳೆಲ್ಲ ಬರುತ್ತೆ. ಅವರು ಹೇಗೆ ಅದನ್ನು ಅವರ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಭಾಷೆಗಾರರು ಇಲ್ಲಿ ಅವ್ರು ಮಾಡುವ ವಾದಗಳು ಹೇಗೆ ಸರಿ ಇಲ್ಲ ಅದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರಿಂದ ಈ ಶಬ್ದಗಳೆಲ್ಲ ಸ್ವಲ್ಪ ನಮಗೆ ತಿಳಿಯೋದು ಕಷ್ಟವಾಗಬಹುದು. ಪಾರಿಭಾಷಿಕ ಶಬ್ದಗಳು ಅವರು ಹೇಗೆ ನಿರೂಪಣೆ ಮಾಡ್ತಾರೆ ಅವರ ಗ್ರಂಥಗಳಲ್ಲಿ, ಇದೆಲ್ಲ ಇಲ್ಲಿ ಬರುತ್ತೆ. ಆದ್ದರಿಂದ ಅದನ್ನೇ ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಈಗ ಆ ಒಂದು ಭಾಗದಲ್ಲಿ ಇದ್ದವು, ಇದರಲ್ಲಿ ಹಿಂದೆ ಅಪೂರ್ವ ಮೊದಲಾದದೆಲ್ಲ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಅದೆಲ್ಲ ಸರಿ ಇಲ್ಲ ಅಂತ ಹೇಳಿ ಧಾತುವಿನ ಅರ್ಥ ಈಗ ಸ್ವರ್ಗ ಕಾಮಾಧಿಪತ ಸಮಭಿವ್ಯಾಹಾರ ದೇವ ಧಾತ್ವರ್ಥ ಅತಿರೇಕಿಣ ನಿಯೋಗತ್ವಂ
ಸ್ವರ್ಗಕಾಮ ಪದದ ಜೊತೆಯಲ್ಲಿ ಹೇಳಲ್ಪಟ್ಟಿದೆ ಯಜೇತ ಅಂತ ಹೇಳಿ. ಜೊತೆಯಲ್ಲಿ ಹೇಳಿರೋದ್ರಿಂದ ಸ್ವರ್ಗವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಕರ್ಮಕ್ಕೆ ಇಲ್ಲದೆ ಇರೋದ್ರಿಂದ ಯಜೇತ ಅನ್ನುವ ಧಾತು, ಯಜ ಧಾತುವಿಗೆ ನಿಯೋಗ ಅನ್ನುವ ಅರ್ಥವು ಅದರ ಜೊತೆಯಲ್ಲಿರೋದ್ರಿಂದಲೇ ತಿಳಿದು ಬರುತ್ತೆ. ಕರ್ಮವೇ ಫಲ ಕೊಡೋದಿಲ್ಲ. ಆದ್ದರಿಂದ ಫಲವು ಕರ್ಮದ ಜೊತೆ ಹೇಳಿರೋದ್ರಿಂದ, ಯಜೇತ ಜೊತೆ ಸ್ವರ್ಗಕಾಮತ್ವ ಹೇಳಿರೋದ್ರಿಂದ ಸ್ವರ್ಗಕಾಮ ಪದವು ಯಜೇತ ಅನ್ನುವುದು ಸ್ವರ್ಗವನ್ನು ಯಾಗ ಉಂಟು ಮಾಡೋಕ್ಕೆ ಸಾಮರ್ಥ್ಯವಿಲ್ಲದೆ ಇರೋದ್ರಿಂದ ಯಜೇತ ಅನ್ನುವುದಕ್ಕೆ ಆ ಧಾತುವಿಗೆ ಅರ್ಥಕ್ಕಿಂತ ಅಧಿಕವಾದ ನಿಯೋಗ ಅನ್ನುವುದು ಒಂದು ಕಂಡು ಬರುತ್ತೆ, ನಮಗೆ ತಿಳಿದು ಬರುತ್ತೆ. ಅದುವೇ ಸ್ಥಿರತ್ವಂ ಅಪೂರ್ವತ್ವಂ ಇತ್ಯಾದಿ ಅವಗಮ್ಯತೆ. ಅದು ಮೊದಲು ಇಲ್ಲದೆ ಇರುವಂತಹದ್ದು ಹೊಸದಾಗಿ ಉತ್ಪನ್ನವಾಗುತ್ತೆ. ಅದು ಅದು ಸ್ಥಿರವಾಗಿ ನಿಯೋಗ ಅನ್ನೋಕೇನು ಅರ್ಥ? ಅದುವೇ ಅಪೂರ್ವ ಅಂತಾನೆ ಅರ್ಥ. ನಿಯೋಗ ಅಂದ್ರೆ ನಿಯೋಗ ಅಂದ್ರೆ ಅಪೂರ್ವನೇ. ಅಪೂರ್ವವೇ ಅಪೂರ್ವವೇ, ಅದಕ್ಕೆ ಇನ್ನೊಂದು ಶಬ್ದ ಅದು ಅಷ್ಟೇ. ತಚ್ಚ ಸ್ವರ್ಗ ಸಾಧನತ್ವ ಪ್ರತೀತಿ ನಿಬಂಧನಂ. ಸ್ವರ್ಗ ಸಾಧನತ್ವ ಈ ಕರ್ಮಕ್ಕೆ ಇದೆ ಅನ್ನುವ ಜ್ಞಾನದಿಂದ ಸ್ವರ್ಗ ಸಾಧನತ್ವ ಅನ್ನೋದು ನೇರವಾಗಿ ಕರ್ಮದಿಂದ ಸಾಧ್ಯವಾಗಿಲ್ಲದೆ ಇರೋದ್ರಿಂದ ಅದರಿಂದ ಒಂದು ಅಪೂರ್ವ ಅದೃಷ್ಟ ಅಂತಲೂ ಹೇಳ್ತಾರೆ ಕೆಲವು ಕಡೆ. ಒಂದು ಅದೃಷ್ಟ ಅಪೂರ್ವ ಉಂಟಾಗುತ್ತೆ ಅನ್ನೋದು ತಿಳಿದು ಬರುತ್ತೆ. ಸ್ವರ್ಗಫಲ ಹೇಳಿರೋದ್ರಿಂದಲೇ ಇದು ತಿಳಿದು ಬರಬೇಕು. ಯಾಕೆ ಅಂದರೆ ನೇರವಾಗಿ ಸ್ವರ್ಗಫಲ ಕೊಡೋಕ್ಕೆ ಸಾಮರ್ಥ್ಯ ಇಲ್ಲ ಕರ್ಮಕ್ಕೆ. ಅದು ಯಾವುದೋ ಕಾಲದಲ್ಲಿ ಬರುತ್ತೆ ಸ್ವರ್ಗಫಲ. ಅದು ಹೇಗೆ ಬರುತ್ತೆ? ಕರ್ಮವು ನಾಶವಾಗಿಬಿಡುತ್ತೆ. ಈಗ ಸ್ವರ್ಗಫಲ ಹೇಗೆ ಬರುತ್ತೆ? ಆದ್ದರಿಂದ ಈ ಕರ್ಮಕ್ಕೂ ಸ್ವರ್ಗಫಲಕ್ಕೂ ಮಧ್ಯದಲ್ಲಿ ಯಾವುದೋ ಒಂದು ಇರಬೇಕು. ಅದು ಆ ಸ್ವರ್ಗವನ್ನು ನನಗೆ ಯಾವತ್ತೋ ಒಂದು ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಇಲ್ಲಿ ಸಮಭಿವ್ಯಾಹೃತ ಸ್ವರ್ಗಕಾಮ ಪದಾರ್ಥ ಅನ್ವಯ ಯೋಗ್ಯಂ ಸ್ವರ್ಗ ಸಾಧನಮೇವ ಕಾರ್ಯಂ ಲಿಗಾದೇಹ ವಿದತ್ತೀತಿ ಲೋಕವ್ಯುತ್ಪತ್ತಿರಪಿ ತಿರಸ್ಕೃತ. ಅಂದ ನೀವು ಈ ರೀತಿ ಹೇಳಿದ್ರೆ ಏನಾಗುತ್ತೆ ಅಂದರೆ, ಲೋಕದಲ್ಲಿ ಏನು ವ್ಯುತ್ಪತ್ತಿ ಕಂಡು ಬರುತ್ತೆ ನಮಗೆ? ಸಮಭಿವ್ಯಾಹೃತ ಅಂದರೆ ಜೊತೆಯಲ್ಲಿ ಹೇಳಲ್ಪಟ್ಟಿರೋದು. ವ್ಯಾಹೃತಿ ಅಂದರೆ ಉಚ್ಚಾರಣೆ ಮಾಡು. ಜೊತೆಯಲ್ಲಿ ಹೇಳಲ್ಪಟ್ಟಿರುವಂಥದ್ದು ಸ್ವರ್ಗಕಾಮ ಪದಾರ್ಥ ಅನ್ವಯ ಯೋಗ್ಯಂ. ಸ್ವರ್ಗಕಾಮ ಪದದ ಅರ್ಥ ಏನು ಅಂದರೆ ಸ್ವರ್ಗವನ್ನು ಉಂಟು ಮಾಡೋದು. ಆ ಸ್ವರ್ಗಕಾಮ ಪದದ ಅರ್ಥದೊಡನೆ ಅನ್ವಯ ಪಡೆಯಲು ಯೋಗ್ಯವಾದ ಸ್ವರ್ಗ ಸಾಧನಂ, ಸ್ವರ್ಗಕ್ಕೆ ಸಾಧನವು. ಏವ ಕಾರ್ಯಂ ಲಿಗಾದೇಯ ಅಭಿಧೇತಿ. ಲಿಂಗ್ ಅಂದರೆ ಲಿಂಗ್ ಲಕಾರ, ಯಜೇತ ಅಂತ ಹೇಳುವುದು. ಯಜೇತ ಅನ್ನೋದು ಏನು ತಿಳಿಸುತ್ತೆ ಅಂದರೆ ಕಾರ್ಯವನ್ನು ತಿಳಿಸುತ್ತೆ. ಏನು ಅಂದರೆ ಇದೇನು ಮಾಡುತ್ತೆ? ಯಾಗ ಅನ್ನೋದು ಒಂದು ಯಾಗವು ಸ್ವರ್ಗಕ್ಕೆ ಸಾಧನ, ಸ್ವರ್ಗ ಫಲವನ್ನು ಪಡೆಯೋಕ್ಕೆ ಸಾಧನ ಅನ್ನುವುದನ್ನು ತಿಳಿಸುತ್ತೆ. ಯಾಕೆ ಅಂದರೆ ಸ್ವರ್ಗಕಾಮ ಪದದ ಜೊತೆಯಲ್ಲಿ ಯಜೇತ, ಸ್ವರ್ಗಕಾಮೋ ಯಜೇತ ಅಂತ ತಾನೇ ಹೇಳಿರೋದು. ಇದು ಲೋಕದ ವ್ಯುತ್ಪತ್ತಿ. ಈ ಲೋಕ ವ್ಯುತ್ಪತ್ತಿಯನ್ನು ನೀವು ಬಿಟ್ಟುಬಿಟ್ಟು ಇದಕ್ಕೆ ವಿರುದ್ಧವಾಗಿ ಅಪೂರ್ವ ಅನ್ನೋದನ್ನು ಸಾರಿಸುತ್ತೆ ಅಂತ ಹೇಳ್ತೀರಲ್ಲ, ಇದು ಸರಿ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಸಂಗ್ರಹವಾಗಿ ಹೇಳ್ತಾರೆ. ಈಗ ಏತದುಕ್ತಂ ಭವತಿ, ಹಿಂದೆ ಈ ವಾದಗಳನ್ನೆಲ್ಲ ಹೋದ ಕ್ಲಾಸ್ನಲ್ಲಿ ನೋಡಿದ್ವಿ. ಅದರ ಅರ್ಥವನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಏತದುಕ್ತಂ ಭವತಿ ಎನ್ನುವಾಗ ಸಂಗ್ರಹವಾಗಿ ಹೇಳ್ತಾರೆ. ಇವಾಗ ಸಮಭಿವ್ಯಾಹೃತ ಪದಾಂತರ ವಾಚ್ಯ ಅನ್ವಯ ಯೋಗ್ಯಮೇವ ಇತರ ಪದ ಪ್ರತಿಪಾದ್ಯಂ ಇತಿ ಅನ್ವಿತಾಭಿಧಾಯಿ ಪದಸಂಘಾತ ರೂಪ ವಾಕ್ಯ ಶ್ರವಣ ಸಮನಂತರಮೇವ ಪ್ರತೀಯತೆ. ಇದು ಕೂಡ ಸ್ವಲ್ಪ ವಿಚಾರ ಮಾಡಿದ್ವಿ. ಅಂದರೆ ಇದು ಮತ್ತೆ ವಿಚಾರ ಮಾಡಿದ್ರೆ ನಮಗೆ ಇದೆಲ್ಲ ಸ್ವಲ್ಪ ಹೊಸದಾದ ವಿಷಯಗಳು. ಅನ್ವಿತಾಭಿಧಾನ, ಅಭೀತ ಅನ್ವಯ ಅಂತ ಹೇಳಿ ಎರಡು ವಾದಗಳಿದೆ. ಅದು ಮೀಮಾಂಸಕರು ಹೇಳುವಂತಹದ್ದು. ಕುಮಾರಿಲ ಭಟ್ಟರು ಮತ್ತು ಪ್ರಾಭಾಕರರು ಹೇಳೋದು ಅನ್ವಿತಾಭಿಧಾನ ವಾದ ಅಂತ. ಕುಮಾರಿಲ ಭಟ್ಟರು ಅಭೀತ ಅನ್ವಯ ವಾದ ಅಂತ ಹೇಳಿ. ಒಂದು ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು? ವಾಕ್ಯದಲ್ಲಿ ಬೇಕಾದಷ್ಟು ಶಬ್ದಗಳಿರುತ್ತೆ. ಒಂದೊಂದು ಶಬ್ದವು ಅದರ ಅರ್ಥವನ್ನು ನಮಗೆ ತಿಳಿಸುತ್ತೆ. ತಿಳಿಸುವಾಗಲೇ ಇತರ ಪದಗಳೊಡನೆ ಅನ್ವಯವಾಗುವಂತಹ ಅರ್ಥವನ್ನೇ ತಿಳಿಸಿ ಒಂದು ತಾತ್ಪರ್ಯಾರ್ಥವನ್ನು ವಾಕ್ಯದಿಂದ ನಮಗೆ ತಿಳಿಸುತ್ತೋ ಅನ್ನೋದು ಒಂದು ವಾದ. ಅದಕ್ಕೆ ಅನ್ವಿತ ಅಭಿಧಾನ ಅಂತ ಹೆಸರು. ಶಬ್ದಗಳು ಪರಸ್ಪರ ಅನ್ವಿತವಾಗಿ ಅರ್ಥಗಳೆಲ್ಲ ಶಬ್ದಾರ್ಥಗಳು ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ. ಅದರಿಂದಲೇ ಇಲ್ಲಿ ಬರೋದು ಪ್ರಶ್ನೆ ನಮಗೆ. ವೇದದಲ್ಲಿಯೂ ಕೂಡ ಶಬ್ದಗಳಿಗೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ. ಅನೇಕ ಅರ್ಥಗಳಿರೋದ್ರಿಂದ
ಯಾವ ಅರ್ಥವನ್ನು ಇಲ್ಲಿ ಸ್ವೀಕಾರ ಮಾಡಬೇಕು ಈ ವಾಕ್ಯದಲ್ಲಿ ಅನ್ನುವ ವಿಷಯ ನಾವು ತಿಳ್ಕೋಬೇಕು ಮೊದಲು. ಒಂದು ವಾಕ್ಯದಲ್ಲಿ ಈ ಶಬ್ದದ ಅರ್ಥ ಯಾವ ತಿಳ್ಕೊಳ್ಬೇಕು ಅಂತ ಹೇಳಬೇಕಾದ್ರೆ ಆ ಶಬ್ದವು ಇತರ ಶಬ್ದಗಳೊಡನೆ ಅನ್ವಯಿಸುವಂತಹ ಅರ್ಥವನ್ನು ತಿಳಿಸೋ ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೇ ಆವಾಗ ನಮಗೆ ಅದು ವಾಕ್ಯದ ತಾತ್ಪರ್ಯ ತಿಳಿಯುತ್ತೆ. ಅದುವೇ ಅನ್ವಿತ ಅಭಿಧಾನ ಅಂತ ಹೆಸರು. ಸಮಭಿವ್ಯಾಹೃತ ಪದಾಂತರ ವಾಚ್ಯ. ಸಮಭಿವ್ಯಾಹೃತ ಅಂದರೆ ಆ ಶಬ್ದಗಳ ಜೊತೆಯಲ್ಲಿಯೇ ಹೇಳಲ್ಪಟ್ಟ ಇತರ ಪದಗಳು, ಪದಾಂತರ ಅಂದರೆ ಬೇರೆ ಪದಗಳು, ಅವುಗಳಿಂದ ವಾಚ್ಯ ಅಂದರೆ ಅವುಗಳಿಂದ ತಿಳಿಯಲ್ಪಡುವ ಅರ್ಥದೊಡನೆ ಅನ್ವಯ ಯೋಗ್ಯ ಯೋಗ್ಯಮೇವ, ಅದರೊಡನೆ ಅನ್ವಯಿಸಲು ಯೋಗ್ಯವಾದದ್ದನ್ನೇ ಇತರ ಪದ ಪ್ರತಿಪಾದ್ಯ, ಬೇರೆ ಪದಗಳು ಪ್ರತಿಪಾದನೆ ಮಾಡುತ್ತೆ. ಒಂದು ಪದವು ಇತರ ಪದಗಳೊಡನೆ ತಿಳಿಯುವ ಅರ್ಥಗಳೊಡನೆ ಅನ್ವಯಿಸುವುದಕ್ಕೆ ಯೋಗ್ಯವಾಗಿರಬೇಕು. ಹಾಗಿರುವಂತೆಯೇ ಶಬ್ದಗಳು ಅರ್ಥವನ್ನು ನಮಗೆ ತಿಳಿಸಿ ಅದಕ್ಕೆ ಅನುಗುಣವಾದ ಅರ್ಥವನ್ನು ಅಲ್ಲಿ ಸ್ವೀಕಾರ ಮಾಡಬೇಕು. ಶಬ್ದಗಳಿಗೆ ನಾವು ಸ್ವೀಕಾರ ಮಾಡಿ ವಾಕ್ಯಾರ್ಥವನ್ನು ಹೀಗೆ ತಿಳಿಯಬೇಕು, ಅದರ ಒಂದು ತಾತ್ಪರ್ಯ ಅರ್ಥವನ್ನು ತಿಳಿಯಬೇಕು ಅನ್ನೋದು ಅನ್ವಿತಾಭಿಧಾನ ಅನ್ನುವ ವಾದದ ತಿರುಳು, ಅದರ ಅರ್ಥ. ಅದುವೇ ಅನ್ವಿತಾಭಿಧಾಯಿ ಪದ ಸಂಘಾತ ರೂಪ ವಾಕ್ಯಶ್ರವಣ ಸಮನಂತರಮೇವ. ವಾಕ್ಯವನ್ನು ಕೇಳಿದ ನಂತರವೇ ನಮಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ ಸಮನಂತರಮೇವ ಪ್ರತೀಯತೆ. ವಾಕ್ಯಶ್ರವಣ ಸಮನಂತರಂ ಅಂದರೆ ವಾಕ್ಯ ಕೇಳಿದ ತಕ್ಷಣ ಏನು ತಿಳಿಯುತ್ತೆ ಅಂದರೆ ಈ ಪದ ಸಂಘಾತ, ಒಂದು ಪದಗಳ ಗುಂಪಿದೆಯಲ್ಲ ವಾಕ್ಯದಲ್ಲಿ, ಅನ್ವಿತಾಭಿಧಾಯಿಯಾಗಿಯೇ ತಿಳಿಯುತ್ತೆ. ಒಂದೊಂದು ಪದವು ಅದಕ್ಕೆ ಅನ್ವಯವಾದ ಅರ್ಥವನ್ನು ಅನ್ವಿತವಾಗಿ ಒಂದು ತಾತ್ಪರ್ಯವನ್ನು ತಿಳಿಸುತ್ತೆ ಅನ್ನೋದೇ ನಮಗೆ ತಿಳಿಯುವಂಥದ್ದು. ಇದು ಪ್ರಭಾಕರರ ವಾದ. ಪೂರ್ವಮೀಮಾಂಸಕರಲ್ಲಿ ಪ್ರಭಾಕರರು ಬೇರೆ, ಕುಮಾರಿಲ ಭಟ್ಟರು, ಅವರ ಅಭಿಪ್ರಾಯ ಭೇದಗಳಿದೆ. ಎರಡು ಮತಗಳಿದೆ ಅಲ್ಲಿ. ಪ್ರಭಾಕರ ಮತ ಅಂತಲೇ ಅದಕ್ಕೆ ಹೆಸರು, ಭಾಟ್ಟ ಮತ ಅಂತ ಇನ್ನೊಂದು. ಅವರು ಅದ್ವೈತದಲ್ಲಿ ಭಾಟ್ಟ ಮತವನ್ನು ಅನುಸರಿಸ್ತಾರೆ. ಅವರು ಹೇಳೋದು ಅಭೀತ ಅನ್ವಯ ಅಂತ ಹೇಳಿಬಿಟ್ಟು ತಾತ್ಪರ್ಯವನ್ನು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕು. ಮೊದಲೇ ತಾತ್ಪರ್ಯ ನಿಶ್ಚಯವಾಗಿರುತ್ತೆ ವಾಕ್ಯಕ್ಕೆ. ಆ ತಾತ್ಪರ್ಯ ನಿಶ್ಚಯವಾದ್ದರಿಂದ ಶಬ್ದಗಳನ್ನು ಒಂದೊಂದನ್ನೇ ಪರೀಕ್ಷೆ ಮಾಡಬೇಕು ಒಂದು ವಾಕ್ಯದಲ್ಲಿ. ಈ ಶಬ್ದಗಳ ಅರ್ಥವನ್ನೆಲ್ಲ ನಮಗೆ ಮೊದಲು ಒಂದು ಸತಿ ತಿಳಿಯುತ್ತೆ ನೋಡಿದಾಗ. ಈ ಶಬ್ದದ ಅರ್ಥವು ತಾತ್ಪರ್ಯದೊಡನೆ ಸರಿ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಮತ್ತೆ ಹೋಗಿ ಶಬ್ದಗಳನ್ನು ಮತ್ತೆ ನೋಡಿ ಆ ಶಬ್ದಗಳಿಗೆ ತಾತ್ಪರ್ಯಕ್ಕೆ ಅನುಗುಣವಾದ ಅರ್ಥವನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು. ಈ ರೀತಿ ಹೇಳುವುದು ಅಭೀತ ಅನ್ವಯವಾದ ಅಂತ ಹೆಸರು. ಎರಡನೆಯ ವಾದ ಇದು ಕುಮಾರಿಲ ಭಟ್ಟರದು. ಅನ್ವಯವು ಮೊದಲೇ ತಿಳಿದುಬಿಟ್ಟಿರುತ್ತೆ ನಮಗೆ. ಅನ್ವಯವು ನಿಶ್ಚಯವಾಗಿಬಿಟ್ಟಿದ ಮೇಲೆ ಆ ವಾಕ್ಯದ ಏನು ತಾತ್ಪರ್ಯ ಅನ್ನೋದು ನಿಶ್ಚಯ ಮಾಡ್ಕೊಂಡಿರ್ತೀವಿ. ಅದರ ಮೇಲೆ ಶಬ್ದಗಳ ಅರ್ಥವನ್ನು ಆಮೇಲೆ ನಾವು ನಿಶ್ಚಯ ಮಾಡ್ಕೊಳ್ಬೇಕು. ಆದ್ದರಿಂದ ಶಬ್ದಗಳು ಪರಸ್ಪರ ಅನ್ವಯವಾಗಿ ಅರ್ಥ ತಿಳಿಸೋದಿಲ್ಲ. ಅನ್ವಯಕ್ಕೆ ಅನುಗುಣವಾಗಿ ಶಬ್ದವರ್ಥವನ್ನು ನಾವು ತಿಳಿದುಕೊಳ್ಬೇಕು. ಇದು ಕುಮಾರಿಲ ಭಟ್ಟರ ವಾದ. ಇದು ಅದ್ವೈತದಲ್ಲಿ ಇದನ್ನು ಅನುಸರಿಸ್ತಾರೆ. ಅದರಿಂದಲೇ ಈಗ ಉದಾಹರಣೆಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಶ್ರುತಿವಾಕ್ಯಗಳಲ್ಲಿಯೇ ಈ ಪ್ರಶ್ನೆ ಎಲ್ಲ ಬರುವಂಥದ್ದು. ಶ್ರುತಿಯಲ್ಲಿ ವಿಶೇಷವಾಗಿ ಬರುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಅನ್ನೋದು ವಿಕಾರರಹಿತತ್ವ ಅಂತ ತೋರಿಸುತ್ತೆ. ಜ್ಞಾನ ಅನ್ನೋದು ಅಸಂಕುಚಿತ ಜ್ಞಾನತ್ವ, ಅನಂತ ಅನ್ನೋದು ದೇಶಕಾಲರಹಿತವಾದದ್ದು ಮೊದಲಾದದೆಲ್ಲ ತಿಳಿಸುತ್ತೆ. ಬ್ರಹ್ಮ ತಾತ್ಪರ್ಯ ಏನು ಅಂದರೆ ನಿರ್ವಿಶೇಷವಾದದ್ದು ಬ್ರಹ್ಮ ಅಂತ ತಾತ್ಪರ್ಯ ನಿಶ್ಚಯವಾಗಿದೆಯಲ್ಲ. ಆದ್ದರಿಂದ ಮತ್ತೆ ಈ ಪದಗಳ ಅರ್ಥವನ್ನು ನಾವು ಹೋಗಿ ತಿರುಗಿ ನೋಡಿ, ಸತ್ಯ ಅನ್ನೋದು ಈ ಗುಣವನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ ನಿರ್ವಿಶೇಷ ವಸ್ತುವಿಗೆ. ಆದ್ದರಿಂದ ಈ ಗುಣಕ್ಕೆ ವಿರುದ್ಧವಾದದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಲಾಕ್ಷಣಿಕವಾದ ಅರ್ಥವನ್ನೇ ಅಲ್ಲಿ ಸ್ವೀಕಾರ ಮಾಡಬೇಕು. ಯಾಕೆ ಅಂದರೆ ಅನ್ವಯಕ್ಕೆ ವಿರೋಧ ಆಗುತ್ತೆ ಅದು. ಆದ್ದರಿಂದ ಅಭೀತ ಅನ್ವಯವಾದದಲ್ಲಿ ಈ ರೀತಿ ಅವರು ಅರ್ಥ ಮಾಡ್ತಾರೆ. ನಾವು ಹೇಳಿದ್ವಿ ಅದು ಏನು, ಅದರಲ್ಲಿ ಪರಸ್ಪರ ವಿರುದ್ಧವಿಲ್ಲದಂತಹ ಶಬ್ದಗಳು ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ವಿಶಿಷ್ಟವಾದ ಬ್ರಹ್ಮ ಒಂದಕ್ಕೊಂದಕ್ಕೆ ಅನ್ವಯವಾಗಿ ನಮಗೆ ನೇರವಾಗಿ ಅರ್ಥ ತಿಳಿಸುತ್ತೆ. ಅದನ್ನು ವಾಕ್ಯಾರ್ಥವನ್ನು ಅನ್ವಿತವಾಗಿ ತಿಳಿಸುವಂತಹ ಅರ್ಥವನ್ನು ತಿಳಿದುಕೊಂಡು ನಾವು ವಾಕ್ಯಾರ್ಥ ನಿಶ್ಚಯ ಮಾಡಬೇಕೇ ಹೊರತು ಮೊದಲೇ ಅನ್ವಯ ನಿಶ್ಚಯ ಮಾಡಿ ಆಮೇಲೆ ಶಬ್ದದ ಅರ್ಥವನ್ನು ನಾವು ಹಾಗೆ ಮಾಡಿದ್ರೆ ಅದರಲ್ಲಿ ಅನೇಕ ದೋಷಗಳಿದೆ. ಅದರಲ್ಲಿ ವಿಸ್ತಾರವಾಗಿ ಭಾಷ್ಯದಲ್ಲಿ ಅದರಲ್ಲಿ ವಿಚಾರ ಮಾಡ್ತಾರೆ. ಅದರಲ್ಲಿ ಅನೇಕ ದೋಷಗಳು ಬರುತ್ತೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಇಲ್ಲಿ ಶ್ರುತಿಯಲ್ಲಿ ಹೇಳಿರೋದನ್ನು ಬಿಡಬೇಕಾಗುತ್ತೆ, ಎಲ್ಲಕ್ಕೂ ಲಕ್ಷಣಾರ್ಥವನ್ನು ಹೇಳಬೇಕಾಗುತ್ತೆ. ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಆದರೆ ಅವರು ಹಾಗೆಯೇ ಅರ್ಥ ಮಾಡ್ತಾರೆ.
ಇಲ್ಲಿ ಅವರು ಇಲ್ಲಿ ಹೇಳ್ತಿರೋದು ಅನ್ವಿತಾಭಿಧಾಯಿ ಪದಸಂಘಾತ ರೂಪ ವಾಕ್ಯ ಶ್ರವಣದಲ್ಲಿ ಏನು ತಿಳಿಯುತ್ತೆ ಅಂದರೆ ಸಮಭಿವ್ಯಾಹೃತ ಪದಾಂತರ ವಾಚ್ಯ ಅನ್ವಯ ಯೋಗ್ಯಂ. ಆದ್ದರಿಂದ ಈಗ ಯಜೇತ ಅಂತ ಹೇಳಿರುವಾಗ ಸ್ವರ್ಗಕಾಮ ಯಜೇತ, ಸ್ವರ್ಗಕಾಮನು ಯಾಗ ಮಾಡಬೇಕು ಅಂತ ಹೇಳಿರುವಾಗ ಯಾಗವು ಸ್ವರ್ಗಕ್ಕೆ ಸಾಧನ, ಸ್ವರ್ಗಬಲಕ್ಕೆ ಸಾಧನ ಅಂತ ತಾನೇ ತಿಳಿಸುತ್ತೆ. ಅದುವೇ ಅನ್ವಿತವಾಗಿ ತಿಳಿಯುವಂತಹ ಅರ್ಥ ನಮಗೆ ಅದರಲ್ಲಿ. ಅದನ್ನು ಬಿಟ್ಟು ವಿಜೇತಾಗೆ ಅಪೂರ್ವವೇ ಉತ್ಪತ್ತಿ. ಯಾಕೆ ಅಂದರೆ ಕರ್ಮವು ಫಲ ಕೊಡೋದಕ್ಕೆ ಸಮರ್ಥಕ ಫಲವನ್ನು ಕೊಡಬೇಕಾದ್ರೆ ಯಾವುದೋ ಕಾಲದಲ್ಲಿ ಬರುವ ಸ್ವರ್ಗ ಫಲವನ್ನು ಕರ್ಮ ಕೊಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸ್ವರ್ಗವನ್ನು ಫಲವಾಗಿ ಕಾರ್ಯ ಆಗಕ್ಕೆ ಸಾಧ್ಯವಿಲ್ಲ. ಸ್ವರ್ಗ ಈ ಕರ್ಮಕ್ಕೆ ಯಾವುದೋ ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ಬರುತ್ತೆ ಅವನಿಗೆ, ಅದು ಕೊಡೋದಕ್ಕೆ ಈ ಕರ್ಮಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಸ್ವರ್ಗಫಲ ಈ ಯಾಗದ ಕಾರ್ಯ ಸ್ವರ್ಗಫಲ ಆಗಕ್ಕೆ ಸಾಧ್ಯವಿಲ್ಲ. ಆದರೆ ತಕ್ಷಣವೇ ಸಿಕ್ಬಿಡ್ಬೇಕು, ಅವನಿಗೆ ಸಿಗೋದಿಲ್ಲ. ಆದ್ದರಿಂದ ಅದಕ್ಕೆ ಅಪೂರ್ವ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಅಪೂರ್ವದ ಮೂಲಕ ಸ್ವರ್ಗಫಲ ಬರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ಅಂತ ಪೂರ್ವಮೀಮಾಂಸಕರ ವಾದ. ಅದನ್ನು ಇಲ್ಲಿ ಅಪೂರ್ವವಾದವನ್ನು ನಿರಾಕರಣೆ ಮಾಡ್ತಾ ಇರುವಂಥದ್ದು ಇಲ್ಲಿ. ಅದರಿಂದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಸಿದ್ಧಾಂತ ಇದುವೇ ಅನ್ವಿತಾಭಿಧಾನ ಅಂತ ಹೇಳುವಂಥದ್ದು. ಆದ್ದರಿಂದ ಈ ಅನ್ವಿತಾಭಿಧಾನದಲ್ಲಿ ಪರಸ್ಪರ ಅನ್ವಿತವಾಗಿ ಶಬ್ದಗಳು ಅರ್ಥವನ್ನು ತಿಳಿಸುತ್ತೆ. ಅದೇನು ಅಂದರೆ ಯಜೇತಾಗೆ ಸ್ವರ್ಗ ಸಾಧನ ರೂಪಂ, ಸ್ವರ್ಗಕ್ಕೆ ಸಾಧನ ಅನ್ನುವುದು ಯಜೇತ ಅನ್ನೋದನ್ನು ತಿಳಿದು ಬರುತ್ತೆ. ಆದ್ದರಿಂದ ಕ್ರಿಯಾವತ್ ಅನನ್ಯಾರ್ಥತಾಪಿ ವಿರೋಧಾದೇವ ಪರಿತ್ಯಕ್ತ, ಕ್ರಿಯೆಯಂತೆ ಅನನ್ಯಾರ್ಥತ ಅಂತ ಹೇಳಿದ್ರೆ ಅನ್ಯಾರ್ಥವಲ್ಲ ಅಂತ ಅರ್ಥ. ಯಜೇತಾಗೆ ಅಪೂರ್ವವೇ ಅರ್ಥ, ನಿಯೋಗ ಅಂತ ಹೇಳ್ತಾರೆ. ನಿಯೋಗವೇ ಅಪೂರ್ವವೇ ಅರ್ಥ. ಅದನ್ನೇ ನಾವು ತಿಳಿದುಕೊಳ್ಬೇಕು ಅಂತ ಹೇಳೋದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಅದರಿಂದ ಇದು ತನ್ನ ಅರ್ಥವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಸ್ವರ್ಗ ಸಾಧನತ್ವ ಅನ್ನೋದು ತಿಳಿಯೋದಿಲ್ಲ ಯಜೇತಾಯಿಂದ. ಅದರ ಅರ್ಥ ಏನು ಅಂದರೆ ನಿಯೋಗ, ಅದುವೇ ಅಪೂರ್ವ ಅನ್ನೋದು ಅಷ್ಟೇ. ಅದನ್ನು ತಿಳಿದುಕೊಳ್ಬೇಕು, ಅದುವೇ ಅಲ್ಲಿ ತಿಳಿಯುತ್ತೆ ಅಂತ ಹೇಳುವ ನಿಮ್ಮ ವಾದವು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ವಿವರಿಸ್ತಾರೆ. ಅದುವೇ ಇಲ್ಲಿ ಇತರ ಪದಾರ್ಥ ಅನ್ವಯ ಯೋಗ್ಯಸ್ಯೈವ ಪದಾಂತರ ಪ್ರತಿಪಾದ್ಯತ್ವ ಕುತಃ ಧಾತ್ವರ್ಥಸ್ಯ ಪ್ರಥಮ ಪ್ರತಿಪನ್ನತ್ವ ಕಥನೆ ಕಿಂ ಪ್ರಯೋಜನ ಅಂತ ಹೇಳುವಾಗ ಇದು ಏತದುಕ್ತಂ ಭವತಿ. ಧಾತ್ವರ್ಥವಿಗೆ ಏನು ತಿಳಿಯುತ್ತೆ ಮೊದಲು ಅನ್ನೋದ್ರಿಂದ ಏನು ಪ್ರಯೋಜನ ಅಂದರೆ ಪದಾಂತರ ಅರ್ಥಾನ್ವಯ ಯೋಗ್ಯಸ್ಯೈವ ಇತರ ಪದ ಪ್ರತಿಪಾದ್ಯತ್ವ ಯುಕ್ತಂ ಅನ್ವಿತಾವಿಧಾಯಕತ್ವಾದ ವಾಕ್ಯಸ್ಯ. ಬೇರೆ ಪದಗಳಿಗೆ ಅನ್ವಯವಾಗುವಂತೆ ಅರ್ಥಗಳನ್ನು ನಿಶ್ಚಯ ಮಾಡಿಕೊಳ್ಬೇಕು. ಯಾಕೆಂದರೆ ವಾಕ್ಯವು ಅನ್ವಿತಾವಿಧಾಯಿ ಆಗಿರುವಂತಹದ್ದು ಅನ್ನೋದು. ಅದೇ ಯೋಗ್ಯಂಚ ಕಿಂ, ಯೋಗ್ಯತ್ವ ಅಂದರೆ ಏನು, ಅನ್ವಯ ಯೋಗ್ಯತ್ವ ಅಂತ ಹೇಳಿದ್ರೆ ಏನರ್ಥ. ಪ್ರಥಮಂ ಅನನ್ಯಾರ್ಥತೆಯ ಕಾರ್ಯಂ ಪ್ರತಿಪನ್ನಮಸ್ತು ತಥಾಪಿ ತದನುಪಪನ್ನಂ ಇತ್ಯಾಹ ಅತಃ ಇತಿ. ಆದ್ದರಿಂದ ಇಲ್ಲಿ ಮುಂದೆ ಹೇಳ್ತಾರೆ, ಇವಾಗ ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಅತಃ ಅಂತ ಹೇಳಿಬಿಟ್ಟು ಗಂಗಾಯಾಮ್ ಘೋಷಃ ಅನ್ನೋದು ಒಂದು ಉದಾಹರಣೆ. ಘೋಷ ಪ್ರತಿವಾಸ ಯೋಗ್ಯಾರ್ಥ ಉಪಸ್ಥಾಪನಪರತ್ವ ಗಂಗಾಪದಸ್ಯ ಆಶ್ರೀಯತೆ. ಇವಾಗ ಇಲ್ಲಿ ಗಂಗಾಯಾಮ್ ಘೋಷಃ ಅನ್ನುವಾಗ ಗಂಗಾ ಅನ್ನುವುದು ನದಿಯನ್ನು ತಿಳಿಸುತ್ತೆ. ಅದಕ್ಕೆ ಮುಖ್ಯಾರ್ಥ ಏನು ಅಂದರೆ ನದಿ ಅಂತ ಹೇಳೋದೆ, ಗಂಗಾ ನದಿ. ಘೋಷಃ ಅಂದರೆ ಅದರಲ್ಲಿ ಹಳ್ಳಿ ಅಂತ ಅರ್ಥ, ಒಂದು ಗ್ರಾಮ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಈ ಶಬ್ದಕ್ಕೆ, ಈ ವಾಕ್ಯಕ್ಕೆ. ಗಂಗಾಯಾಮ್ ಘೋಷಃ ಅಂತ ಹೇಳಿ ಅದರಲ್ಲಿ ನಾವು ಗಂಗೆ ಅನ್ನೋದಕ್ಕೆ ಮುಖ್ಯ ಅರ್ಥವನ್ನು, ಗಂಗೆ ಅನ್ನೋದು ಏನು ತಿಳಿಸುತ್ತೆ ಮೊದಲು, ಅದರ ಅರ್ಥವನ್ನೇ ತಿಳಿಸುತ್ತೆ ಮೊದಲು. ಅದುವೇ ಅನನ್ಯಾರ್ಥ ಅಂತ ಹೇಳುವಂಥದ್ದು. ಅನನ್ಯಾರ್ಥ ಅಂದರೆ ತನ್ನ ಅರ್ಥವನ್ನು ತಿಳಿಸುತ್ತೆ, ಬೇರೆ ಅರ್ಥವನ್ನು ತಿಳಿಸೋದಿಲ್ಲ. ಗಂಗೆಯ ಸಮೀಪದಲ್ಲಿ ಅಂತನೋ ಇನ್ನೇನೋ ಅರ್ಥವನ್ನು ಅಲ್ಲಿ ತಿಳಿಸೋದಿಲ್ಲ. ಮೊದಲು ಏನು ತಿಳಿಸುತ್ತೆ ಅಂತ ಹೇಳಿದ್ರೆ ಗಂಗೆ ಅನ್ನೋದು ಅದು ಗಂಗಾ ನದಿ ಅನ್ನೋದನ್ನೇ ತಿಳಿಸುತ್ತೆ. ಆದರೆ ಘೋಷಃ ಅನ್ನುವ ಶಬ್ದ ಹಳ್ಳಿ ಅನ್ನೋದು ತಿಳಿಸೋದ್ರಿಂದ ಆ ಹಳ್ಳಿಗೆ ಅನ್ವಿತವಾಗಿ ಗಂಗೆ ಶಬ್ದವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗಂಗಾ ತೀರೆ ಅನ್ನುವ ಲಕ್ಷಣಾರ್ಥವನ್ನು ಇಲ್ಲಿ ತೆಗೆದುಕೊಳ್ಬೇಕು. ಇಲ್ಲೇ ಹೋದರೆ ಅನ್ವಯ ಇರೋದಿಲ್ಲ, ಗಂಗೆಯಲ್ಲಿ ಹಳ್ಳಿ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಗಂಗಾಯಾಮ್ ಘೋಷಃ ಅಂದರೆ ಇತರ ಪದಾರ್ಥಗಳೇ ಅನ್ವಯವಾಗುವ ಅರ್ಥವನ್ನು ಈ ಪದವು ತಿಳಿಸಬೇಕು.
ಅದುವೇ ಅನ್ವಿತವಾದ ಅಭಿಧಾನ ಅಂತ ಹೇಳುವಂಥದ್ದು. ಆದ್ದರಿಂದ ಘೋಷ ಪ್ರತಿವಾಸ ಯೋಗ್ಯಾರ್ಥ ಉಪಸ್ಥಾಪನ ಪರತ್ವಂ. ಘೋಷ ಅಂದರೆ ಗ್ರಾಮದಲ್ಲಿ ವಾಸ ಮಾಡುವುದಕ್ಕೆ ಯೋಗ್ಯವಾದ ಅರ್ಥವನ್ನು ಇಲ್ಲಿ ಗಂಗಾಪದಸ್ಯ ಆಶ್ರೀಯತೆ. ಗಂಗಾಪದಕ್ಕೆ ಆ ಪದದ ಅರ್ಥವನ್ನು ತಿಳಿದುಕೊಳ್ಬೇಕು. ಪ್ರಥಮಂ ಗಂಗಾಪದೇನ ಗಂಗಾರ್ಥ ಸ್ಮೃತಃ. ಮೊದಲು ಗಂಗಾ ಅಂತ ಶಬ್ದವನ್ನು ನೋಡಿದ ತಕ್ಷಣ ಗಂಗೆ ಎನ್ನುವ ನದಿ ಎನ್ನುವ ಅರ್ಥವೇ ನಮಗೆ ಸ್ಮರಣೆಗೆ ಬರುತ್ತೆ. ಗಂಗಾ ಪದಾರ್ಥಸ್ಯ ಪೇಯತ್ವಂ ನ ವಾಕ್ಯಾರ್ಥ ಅನ್ವಯಿ ಭವತಿ. ಗಂಗಾ ಆವಾಗ ತೀರ್ಥ ಅಂತ ಹೇಳಿದ್ರೆ ಅದನ್ನು ಕುಡಿಯೋದಕ್ಕೆ ಉಪಯೋಗಿಸ್ಬೋದು. ಈ ರೀತಿ ಅರ್ಥವೇ ಗಂಗಾ ಅಂದರೆ ನದಿಗೆ ಅನ್ನೋದೆಲ್ಲ ಈ ವಾಕ್ಯಕ್ಕೆ ಅನ್ವಯ ಆಗೋದಿಲ್ಲ. ಅದೇ ರೀತಿಯಲ್ಲಿಯೇ ಅದಕ್ಕೆ ಅನುಗುಣವಾಗಿ ಇತರ ಪದಗಳಿಗೆ ಅನ್ವಯವಾಗುವ ಹಾಗೆ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ಅನ್ವಯವಾಗಿಯೇ ತಿಳಿಸುತ್ತೆ ಶಬ್ದಗಳು. ಏವಮತ್ರಾಪಿ ಯಜೇತ ಇತ್ಯೇತಾವನ್ಮಾತ್ರ ಶ್ರವಣೆ. ಯಜೇತ ಅನ್ನುವ ಶಬ್ದ ತಿಳಿದುಬಿಟ್ರೆ ಕಾರ್ಯಂ ಅನನ್ಯಾರ್ಥಂ ಸ್ಮೃತಂ. ತಿಳಿದ ತಕ್ಷಣ ನಮಗೆ ಅದಕ್ಕೆ ಯಜೇತ ಅಂದರೆ ಯಾಗ ಮಾಡಬೇಕು, ಯಾವುದೋ ಅದರಿಂದ ಒಂದು ಒಂದು ಫಲ ಉಂಟಾಗುತ್ತೆ, ಒಂದು ಕಾರ್ಯ ಉಂಟಾಗುತ್ತೆ ಅನ್ನೋದು ತಿಳಿದು ಬರುತ್ತೆ. ಆದರೆ ಆ ಕಾರ್ಯ ಯಾವುದು ಅನ್ನೋದು ಅದರಿಂದ ತಿಳಿಯೋದಿಲ್ಲ. ಅದು ವಾಕ್ಯಾರ್ಥ ಅನ್ವಯ ಸಮಯೇ ಕಾರ್ಯಸ್ಯ ಅನನ್ಯಾರ್ಥತ ನಾವತಿಷ್ಠತೆ. ಯಾಗ ಮಾಡಬೇಕು ಅಂತ ತಿಳಿದ್ರೆ ಕಾರ್ಯವನ್ನು ಉಂಟು ಮಾಡುತ್ತೆ ಅಂತ ತಿಳಿತು. ಯಾವುದು ಆ ಕಾರ್ಯ ಅದು ತಕ್ಷಣ ತಿಳಿಯೋದಿಲ್ಲ. ಸ್ವರ್ಗ ಕಾಮಃ ಅಂತ ಅದರ ಜೊತೆ ಸೇರಿದಾಗ ಆವಾಗ ಅದರ ಅರ್ಥ ಸ್ವರ್ಗವನ್ನು ಉಂಟು ಮಾಡುವಂಥದ್ದು, ಸ್ವರ್ಗಕ್ಕೆ ಸಾಧನ ಅನ್ನುವ ಅರ್ಥವನ್ನು ತಿಳಿಸುತ್ತೆ ಅದು. ಹಾಗೆ ಅದರಿಂದ ಆ ರೀತಿಯಲ್ಲಿ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಅತಃ ಸಾಧನಸ್ಯೈವ ವಾಕ್ಯಾರ್ಥ ಅನ್ವಯಾರ್ಹತ್ವಾತ್ ಪ್ರಥಮ ಪ್ರತಿಪನ್ನಾಪಿ ಧಾತ್ವರ್ಥಭೂತ ಕ್ರಿಯಾ. ಮೊದಲು ಬರುವ ಒಂದು ಕ್ರಿಯೆ ಮಾತ್ರ ಬರುತ್ತೆ ಅಷ್ಟೇ. ಯಾವಕ್ಕೆ ಏನಕ್ಕೆ ಯಾಗ ಮಾಡಬೇಕು, ಸ್ವರ್ಗಕ್ಕೆ ಸಾಧನವಾಗಿರುವ ಯಾಗ ಇದು ಅನ್ನೋ ಅರ್ಥ ಆಮೇಲೆ ತಿಳಿದು ಬರುತ್ತೆ ಸ್ವರ್ಗಕಾಮಪದದೊಡನೆ ಅನ್ವಯಿಸಿದಾಗ. ವಾಕ್ಯಾರ್ಥ ಅನ್ವಯ ಯೋಗ್ಯತ್ವಾತ್. ಆದ್ದರಿಂದ ಇದು ಮೊದಲು ಧಾತ್ವರ್ಥಭೂತ ಕ್ರಿಯಾ, ಬರೀ ಕ್ರಿಯೆ ಅಂದರೆ ಬರೀ ಕ್ರಿಯೆ ಅಲ್ಲ, ಸ್ವರ್ಗಕ್ಕೆ ಸಾಧನ ಅನ್ನೋದು ತಿಳಿದು ಬರುತ್ತೆ. ಸ್ವಪ್ರಧಾನತ ಪ್ರಥಮ ಪ್ರತಿಪನ್ನಾಪಿ ವಾಕ್ಯಾರ್ಥಾನ್ವಯ ಯೋಗ್ಯತ್ವಾತ್ ತ್ಯಾಜ್ಯಂ ಅಯೋಗ್ಯತ್ವಾತ್ ತ್ಯಾಜ್ಯಂ. ಆದ್ದರಿಂದ ಬರೀ ಯಾವುದೋ ಒಂದು ಕ್ರಿಯೆ ಎಲ್ಲ, ಇದು ನಿಯೋಗ ಅಷ್ಟೇ ಅಲ್ಲ, ಅದರಲ್ಲಿ ಅರ್ಥ ಅಪೂರ್ವ ಅನ್ನೋದು ಅರ್ಥವಲ್ಲ. ಅದಕ್ಕೆ ಸ್ವರ್ಗ ಸಾಧನತ್ವ ಅನ್ನೋದು ತಿಳಿದು ಬಂದ್ರೇನೆ ಇವನು ಅದನ್ನು ಮಾಡ್ತಾನೆ ಯಾಗವನ್ನು. ಅಪೂರ್ವ ಅನ್ನೋದು ಉತ್ಪನ್ನ ಮಾಡ್ತೀನಿ ಯಾಗ ಮಾಡಿ ಅಂತ ಯಾರು ಯಾಗ ಮಾಡೋದಿಲ್ಲ. ಅದೆಲ್ಲ ಮುಂದೆ ಅದನ್ನು ತಿಳಿಸ್ತಾರೆ ಇಲ್ಲಿ. ಉದಾಹರಣೆಗೆ ಅಲ್ಲಿ ಹೇಳ್ತಿದ್ದಾರೆ ವಾಕ್ಯಾರ್ಥ ಅನ್ವಯಾರ್ಹಸ್ಯ ತ್ಯಾಜ್ಯತ್ವಾತ್ ಗಂಗಾಯಾಮ್ ಘೋಷಃ ಅದನ್ನು ಹೇಳಬೇಕು. ಮುಂದೆ ಅದನ್ನೇ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಕಾರ್ಯಾಭಿಧಾಯಿ ಪದಶ್ರವಣ ವೇಲಾಯಾಂ ಪ್ರಥಮಂ ಕಾರ್ಯಂ ಅನನ್ಯಾರ್ಥಂ ಪ್ರತೀತಂ. ಇದು ಅವರ ಒಂದು ವಾದ. ಇತ್ಯೇತಪಿ ನ ಸಂಗಚ್ಯತೆ ಪ್ರತಿಕಾಲೆ ಗವಾನೇನಾದಿಕ್ರಿಯಾಯಾಃ ದುಃಖರೂಪಾಯಾಃ ಇಷ್ಟವಿಶೇಷ ಸಾಧನತೆಯಾ ಏವ ಕಾರ್ಯತಃ ಪ್ರತೀತೇಃ. ಒಂದು ವಾಕ್ಯವನ್ನು ನೋಡಿದ್ರೆ ಒಂದು ಕಾರ್ಯವನ್ನು ತಿಳಿಸುವಂತಹ ಒಂದು ವಾಕ್ಯವಿದೆ. ಕಾರ್ಯ ಅಭಿದಾಯಿ ಪದ ಶ್ರವಣ ವೇಲಾಯ. ಕಾರ್ಯ ಅಭಿದಾಯಿ, ಅಭಿದಾಯ ತಿಳಿಸುವಂಥ ಅರ್ಥ, ಕಾರ್ಯವನ್ನು ತಿಳಿಸುವಂತಹ ಒಂದು ಪದ. ಅದನ್ನು ನಮಗೆ ಕೇಳಿದಾಗ ಗಾಮಾನಯ ಅಂತ ಹೇಳ್ತಾನೆ ಒಬ್ಬ. ಗಾಮಾನಯ ಅಂತ ಹೇಳಿದ್ರೆ ಅವನು ಗಾಮಾನಯ ಹಸುವನ್ನು ಕರೆದುಕೊಂಡು ಬರೋದು ಈ ಕೆಲಸ. ಆನೆಯ ಅಂತ ಹೇಳೋದು, ಆನೆಯನ ಅನ್ನೋದು ಸುಲಭವಾದ ಕೆಲಸವಲ್ಲ. ಅದು ಹೋಗಿ ಕಷ್ಟಪಟ್ಟು ಹಸುವನ್ನು ಹಿಡಿದುಕೊಂಡು ಅದನ್ನು ಕಟ್ಟಿ ಅದನ್ನು ಎಳೆದುಕೊಂಡು ಬಂದು ಇದೆಲ್ಲ ಕೂಡ ಕೆಲಸ ಮಾಡಿದ್ರೇ ಅದು ಆಗುವಂಥದ್ದು. ಅದಕ್ಕೆ ಪ್ರಯಾಸ ಪಡಬೇಕು, ಕಷ್ಟಪಡಬೇಕು. ಒಂದು ಯಾಗ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಇದೆಲ್ಲ ದುಃಖವೇ, ದುಃಖ ಸಾಧನತ್ವೇ ಅದರದ್ದು ಇರುತ್ತೆ. ಆದರೆ ಯಾಕೆ ಮಾಡ್ತಾನೆ, ಅದರಿಂದ ಇವನಿಗೆ ಇಷ್ಟ ಸಾಧನತ್ವ ಅನ್ನುವ ಬುದ್ಧಿ ಬರುತ್ತೆ. ಅದರಲ್ಲಿ ನನಗೆ ಇಷ್ಟವಾದ ಒಂದು ಫಲವನ್ನು ಈ ಕಾರ್ಯ ಕೊಡುತ್ತೆ. ಹಸುವನ್ನು ಕರ್ಕೊಂಡು ಬಂದರೆ ಹಾಲು ಕರೆದು ಅವನು ಉಪಯೋಗಿಸ್ಬೋದು, ಅದಕ್ಕೋಸ್ಕರ ತರ್ತಾನೆ ಹೊರತು ಸುಮ್ಮನೆ ತರೋದಿಲ್ಲ. ಅವನು ತನಗೆ ಇಷ್ಟ ಸಾಧನತ್ವ ಅನ್ನುವ ಬುದ್ಧಿ ಬರುತ್ತೆ ಅದರಲ್ಲಿ, ಅದರಿಂದ ಮಾಡ್ತಾನೆ ಹೊರತು ಬರೀ ಒಂದು ಕ್ರಿಯೆ ತಿಳಿದ್ರೆ ಅದರಲ್ಲಿ ಕಾರ್ಯ ಅನ್ನೋದು ಒಂದು ತಿಳಿದು ಬರುತ್ತೆ. ಯಾವುದೋ ಒಂದು ಕಾರ್ಯ ಉಂಟಾಗುತ್ತೆ, ಇದರಿಂದ ಒಂದು ಅಪೂರ್ವ ಅನ್ನೋದು ಅದೃಷ್ಟವೋ ಅಪೂರ್ವವೋ ಉಂಟಾಗುತ್ತೆ, ಅದಕ್ಕೆ ಮಾಡ್ತೀನಿ ಅಂತ ಯಾರು ಮಾಡೋದಿಲ್ಲ. ತನಗೆ ಇಷ್ಟವಾದಕ್ಕೆ ಇದು ಸಾಧನ ಅಂತ ತಿಳಿದ್ರೇ ಮಾಡ್ತಾನವನು.
ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯುತ್ಪತ್ತಿ ಕಾಲೇ ಗವಾನೇನಾದಿ ಕ್ರಿಯಾಯ ದುಃಖರೂಪಾಯ. ಹಸುವನ್ನು ತಗೊಂಬರೋದು ಎಲ್ಲ ಅದೇನು ಸುಖವಲ್ಲವಲ್ಲ, ದುಃಖವೇ. ಹೋಗಿ ನಡೆದುಕೊಂಡು ಹೋಗಬೇಕು, ಹಿಡ್ಕೋಬೇಕು, ಕರ್ಕೊಂಬರ್ಬೇಕು, ಇದೆಲ್ಲ ಪ್ರಯಾಸ ಪಡಬೇಕಲ್ಲ. ಇಷ್ಟ ವಿಶೇಷ ಸಾಧನತೆಯ ಏವ ಕಾರ್ಯದ ಪ್ರತೀತೆ. ತನ್ನ ಇಷ್ಟವಾದದಕ್ಕೆ ಇದು ಸಾಧನ. ಅವನು ತಿಳಿದ್ರೇನೆ ಅವನು ಅದರಲ್ಲಿ ಅವನಿಗೆ ಪ್ರರೋಚನೆಯೇ ಉಂಟಾಗುತ್ತೆ. ಇಲ್ಲದೆ ಹೋದರೆ ಯಾರು ಮಾಡೋದಿಲ್ಲ. ಆದ್ದರಿಂದ ನಿಯೋಗಸ್ಯ ಪುರುಷಾನುಕೂಲತ್ವ ಸರ್ವಲೋಕ ವಿರುದ್ಧಂ. ನಿಯೋಗ ಅಂತ ಹೇಳಿದ್ರು, ಅವರು ಹೇಳಿದ್ರು ಯಾಗವನ್ನು ವೇದ ಏನು ಚೋದನ ಲಕ್ಷಣಾರ್ಥೋ ಧರ್ಮ ಅಂತ ಜೈಮಿನಿ ಸೂತ್ರ ಮಾಡಿದ್ರು. ಚೋದನ ಅಂತ ಹೇಳಿದ್ರೆ ವಿಧಿಗಳು, ಚೋದನೆ ಅಂದರೆ ಪ್ರಚೋದನೆ ಮಾಡುತ್ತೆ. ಇದು ಮಾಡು ಇದು ಮಾಡು ಅಂತ ಹೇಳಿ. ಸ್ವರ್ಗ ಕಾಮ ಅಜೇತ ಅಂದಾಗ ಅವನಿಗೆ ಒಂದು ಆಸೆ ಬರುತ್ತೆ, ಓ ಇದು ಸ್ವರ್ಗವನ್ನು ಕೊಡುತ್ತೆ, ಇದನ್ನು ಮಾಡಬೇಕು ಅನ್ನುವ ಆಸೆ. ಅದುವೇ ಚೋದನ ಅಂತ ಹೇಳುವಂತಹದ್ದು. ಇದರಿಂದ ಅಪೂರ್ವ ಉಂಟಾಗುತ್ತೆ ಅಂತ ಹೇಳಿದ್ರೆ ಇವನಿಗೆ ಸ್ವರ್ಗವು ಎನ್ನ ದುಃಖೇನ ಸಂಬಂಧಂ ನಚ ಗ್ರಸ್ತಂ ಅನಂತರಂ ಅಂತ ಹೇಳಿ, ದುಃಖವೇ ಇಲ್ಲ ಸ್ವರ್ಗ ಅನ್ನುವ ಲೋಕ, ದುಃಖವೇ ಇಲ್ಲ ಅಲ್ಲಿ. ಅದು ನಿತ್ಯವಾಗಿರುತ್ತೆ, ಎಷ್ಟೋ ಕಾಲ ಇರುತ್ತೆ, ಸುಖವಾಗಿ. ಇಲ್ಲಿ ಪ್ರಪಂಚದಲ್ಲಿ ಸಿಗದೆ ಇರುವ, ಈ ಲೋಕದಲ್ಲಿ ಸಿಗದೆ ಇರುವ ಸುಖವೆಲ್ಲ ಅಲ್ಲಿ ಅನುಭವಿಸ್ಬೋದು ಹೋಗಿ ಅನ್ನುವ ಒಂದು ದೃಷ್ಟಿಯಿಂದ ಅದನ್ನು ಪಡೆದುಕೊಳ್ಬೇಕು ಅಂತ ಇಷ್ಟಪಟ್ಟು ಅವನು ಕೆಲಸ ಮಾಡ್ತಾನೆ ಹೊರತು, ಅಪೂರ್ವ ಅಂತ ಅನ್ನೋದು ಉತ್ಪತ್ತಿ ಮಾಡುತ್ತೆ ಈ ಕಾರ್ಯ, ಈ ಕರ್ಮವು. ಅಪೂರ್ವವು ನನಗೆ ಬಹಳ ಅನುಕೂಲವಾಗಿದೆ, ಬಹಳ ಇಷ್ಟವಾಗಿದೆ, ಅದರಿಂದ ನಾನು ಯಾಗ ಮಾಡ್ತೀನಿ ಅಂತ ಯಾರಾದರೂ ಯಾಗ ಮಾಡ್ತಾರೆ ಲೋಕದಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಯಾರು ಮಾಡೋದಿಲ್ವಲ್ಲ. ನಿಯೋಗಸ್ಯ ಪುರುಷಾನುಕೂಲತ್ವಂ ಸರ್ವಲೋಕ ವಿರುದ್ಧಂ. ನಿಯೋಗ ಅಂತ ನೀವು ಹೇಳ್ತಿರಲ್ಲ, ಅಪೂರ್ವ, ನನಗೆ ಬಹಳ ಅನುಕೂಲವಾಗಿದೆ ಅಂತ ಯಾರಿಗೆ ಅನುಭವಕ್ಕೆ ಬರುತ್ತೆ? ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ನಿಯೋಗಸ್ಯ ಸ್ವರೂಪ ಪುರುಷಾನುಕೂಲತಾಂ ವದತಃ ಸ್ವಾನುಭವ ವಿರೋಧಶ್ಚ ಸುಖರೂಪ ಪುರುಷಾನುಕೂಲತಾಂ. ನಿಯೋಗ ಬಹಳ ಸುಖವಾಗಿದೆ ಅಂತ ನಿಮಗೂ ಕಂಡುಬರೋದಿಲ್ಲ ಅಂತ ಹೇಳ್ತಾರೆ. ಸ್ವಾನುಭವ ವಿರೋಧ, ನಿಮಗೂ ಅದು ಅನುಭವಕ್ಕೆ ಸಾಧ್ಯವಿಲ್ಲ, ನಮಗೂ ಅನುಭವ ಆಗಲ್ಲ. ಲೋಕದಲ್ಲಿ ಯಾರಿಗೂ ನಿಯೋಗ ಅಪೂರ್ವ ಅನ್ನೋದು ಬಹಳ ಅನುಕೂಲವಾಗಿದೆ, ನನಗೆ ಬಹಳ ಇಷ್ಟ, ಆದ್ದರಿಂದ ನಾನು ಯಾಗ ಮಾಡ್ತೀನಿ ಅಂತ ಯಾರಾದರೂ ಮಾಡ್ತಾರೆಯೇ? ಈ ಕರ್ಮ ಸ್ವರ್ಗ ಫಲವನ್ನು ಕೊಡೋದಿಲ್ಲ, ಕರ್ಮ ನಿಯೋಗವನ್ನು ಉಂಟು ಮಾಡುತ್ತೆ. ಆ ನಿಯೋಗ ನನಗೆ ಬಹಳ ಅನುಕೂಲವಾಗಿದೆ, ಆ ದೃಷ್ಟಿಯಿಂದ ನಾನು ಯಾಗ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ಮಾಡ್ತಾರೆಯೇ? ಸ್ವರ್ಗ ಫಲವನ್ನು ಕೊಡುತ್ತೆ, ಸ್ವರ್ಗಕ್ಕೆ ಸಾಧನ ಅಂತ ತಾನೇ ಎಲ್ಲರೂ ಮಾಡೋದು. ಇಷ್ಟ ಸಾಧನತ್ವ ಅನ್ನೋದು ಇರಬೇಕು ಕರ್ಮದಲ್ಲಿ, ಬಹಳ ಪ್ರಧಾನವಾದದ್ದು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಕಾರೀರಿಯ ವೃಷ್ಟಿಕಾ ಮೋಹಚೇತ. ಕಾರೀರಿ ಯಾಗದಿಂದ ಒಬ್ಬ ಮಳೆಯನ್ನು ಆಸೆ ಪಡುವವನು ಮಾಡಬೇಕು. ಅದರಲ್ಲಿ ಅವನಿಗೆ ಮಳೆ ಬಂದರೂ ಬರಬಹುದು, ಬರದೇ ಇದ್ರೂ ಇರಬಹುದು, ಯಾವಾಗಲೂ ಕಾಲದಲ್ಲಿ ಬರ್ಬೋದು, ಬರದೇ ಇರ್ಬೋದು. ಅದೃಷ್ಟವಿದ್ರೆ ಬರುತ್ತೆ, ಇಲ್ಲದೆ ಹೋದರೂ ಬರಲ್ಲ ಅಂತ ಲೋಕದಲ್ಲಿ ಹೇಳ್ತೀವಿ. ಅದೃಷ್ಟ ಅಂದರೆ ಅದುವೇ ಅವರು ಹೇಳ್ತಾರೆ ಅಪೂರ್ವ ಅಂತ. ಇಲ್ಲಿ ಸಿದ್ಧೇಪಿ ನಿಯೋಗೇ ವೃಷ್ಟ್ಯಾದಿ ಸಿದ್ಧಿ ನಿಮಿತ್ತಸ್ಯ ವೃಷ್ಟಿ ವ್ಯತಿರೇಕೇಣ ನಿಯೋಗಸ್ಯ ಅನುಕೂಲತಾನ ಅನುಭೂಯತೆ. ಇಲ್ಲಿ ಒಂದು ನಿಯೋಗ ಅನ್ನೋದು ಕಂಡು ಬರುತ್ತೆ, ಇದರಿಂದ ಒಂದು ಕಾರ್ಯ ಉಂಟಾಗುತ್ತೆ. ವೃಷ್ಟಿಕಾಮ ಯಜೇತ ಕಾರೀರಿಯು ಇದನ್ನು ಬರೆಸುತ್ತೆ ಅನ್ನೋದು, ಮಳೆಯು ಉಂಟಾಗುತ್ತೆ ಯಾಗ ಮಾಡಿದ್ರೆ. ತಿಳಿದಾಗ ವೃಷ್ಟಿ ಅನ್ನೋದನ್ನು ಬಿಟ್ಟು ಬೇರೆ ಯಾವ ಒಂದು ಅನುಕೂಲತೆಯು ಯಾಗ ಮಾಡೋದ್ರಿಂದ ಅವನಿಗೆ ಕಂಡು ಬರೋದಿಲ್ಲ. ಇದರಿಂದ ಉಂಟಾಗುವ ಒಂದು ಕಾರ್ಯ ಮಳೆ ಅನ್ನೋದು ಬಿಟ್ಟು ಬೇರೆ ಯಾವುದೋ ಒಂದು ಅನ್ನೋದು ಅವನಿಗೆ ತಿಳಿದು ಬಂದು ಅದು ನನಗೆ ಅನುಕೂಲವಾಗಿದೆ, ಆದ್ದರಿಂದ ಮಾಡ್ತಾ ಇದ್ದೀನಿ. ಮಳೆ ಬಂದರೂ ಬರಬಹುದು, ಬರದೇ ಇದ್ರೂ ಇರಬಹುದು, ಆದರೆ ಅಪೂರ್ವ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ಬಹಳ ಅನುಕೂಲವಾಗಿದೆ ನಮಗೆ, ಆದ್ದರಿಂದ ಮಾಡ್ತೀನಿ ಅಂತ ಯಾರು ಯಾಗ ಮಾಡೋದಿಲ್ಲ. ಈ ಅಪೂರ್ವ ಅನ್ನೋದನ್ನು ಅವರು ಬಲವಾಗಿ ಸಾಧನೆ ಮಾಡ್ತಾರೆ. ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂತ ಭಾಷಿಕಾರರು ಶ್ರೀಭಾಷ್ಯದಲ್ಲಿ ಪ್ರತ್ಯಕ್ಷವೋ ಅನುಮಾನವೋ ಶ್ರುತಿಯೋ ಯಾವ ಪ್ರಮಾಣದಲ್ಲಿಯೂ ನೀವು ಅಪೂರ್ವವನ್ನು ಸಾಧಿಸೋಕ್ಕಾಗೋದಿಲ್ಲ ಅಂತ ಸ್ನಾನ ಮಾಡ್ತಾರೆ. ಯದ್ಯಪಿ ಅಸ್ಮಿನ್ ಜನ್ಮನಿ ವೃಷ್ಟ್ಯಾದಿ ಸಿದ್ಧೇಹ ಅನಿಯಮ, ಈ ಜನ್ಮದಲ್ಲಿ ಬರುತ್ತೆ ಅನ್ನೋ ನಿಯಮ ಇಲ್ಲದೆ ಇರಬಹುದು. ತಥಾಪಿ ಅನಿಯಮಾದೇವ ನಿಯೋಗ ಸಿದ್ಧಿ ಅವಶ್ಯ ಶ್ರೇಣಿಯ. ನಿಯಮ ಇಲ್ಲದೆ ಇರೋದ್ರಿಂದವೇ ಅದನ್ನು ತಸ್ಮಿನ್ ಅನುಕೂಲತಾ ಪರ್ಯಾಯ ಸುಖಾನುಭೂತಿ ನ ವಿದ್ಯತೆ. ಆದ್ದರಿಂದ ಇದರಲ್ಲಿ ಒಂದು ಅದೃಷ್ಟ ಅನ್ನೋದು ಉಂಟಾಗುತ್ತೆ. ಅದರಿಂದ ಯಾವುದೋ ಕಾಲದಲ್ಲಿ ಬರುತ್ತೆ ಅದು ಅನ್ನೋದು ಇರ್ಬೋದು, ಆದರೆ ಆ ಅಪೂರ್ವ ಅನ್ನೋದೇ ನಮಗೆ ಅನುಕೂಲತಾ ಪರ್ಯಾಯ ಸುಖಾನುಭೂತಿ ನ ವಿದ್ಯತೆ. ಇದಕ್ಕೆ ಅನುಕೂಲವಾಗಿದೆ ಅನ್ನುವಂತಹ ಸುಖ ಅದರಲ್ಲಿ ಇರೋದಿಲ್ಲ.
ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂದರೆ ಇದು ನೇರವಾಗಿ ಕಡೆಯಲ್ಲಿ ಮಾಡುವ ಯಾಗ, ಅದಕ್ಕೆ ಒಂದು ಸ್ವಲ್ಪ ವಿಶೇಷವಾದ ಅರ್ಥಗಳಿದೆ ಈ ಉದಾಹರಣೆಗಳಿಗೆಲ್ಲ. ಇದೆಲ್ಲ ಸ್ವಲ್ಪ ವಿಸ್ತಾರವಾಗಿ ಪೂರ್ವಮೀಮಾಂಸಾ ನೋಡಿದ್ರೆ ನಮಗೆ ಕೆಲವು ವಿಷಯಗಳು ತಿಳಿಯುತ್ತೆ. ಇಲ್ಲಿ ನಿಯೋಗಸ್ಯ ಅನುಕೂಲತ್ವೇ ಪ್ರಮಾಣ ಅಭಾವಂ ಉಪಸಂಹರತಿ. ನಿಯೋಗವೇ ಯಜೇತಾಗಿ ಅರ್ಥ. ನಿಯೋಗ ಅಂದರೆ ಅಪೂರ್ವವೇ, ಅದು ಬಹಳ ಅನುಕೂಲವಾಗಿದೆ ಅನ್ನೋದು ಯಾವ ಪ್ರಮಾಣದಿಂದಲೂ ತಿಳಿದು ಬರೋದಿಲ್ಲ. ಪ್ರಮಾಣ ಅಭಾವಂ ಸುಖಸ್ಯೈವ ಪುರುಷಾನುಕೂಲತ್ವಾತ್. ಸುಖವೇ ಪುರುಷನಿಗೆ ಅನುಕೂಲ ಅಂದರೆ ಏನು? ಸುಖವಾಗಿರುವಂಥದ್ದು. ನಿಯೋಗಸ್ಯ ಚ ಸುಖ ನಿಮಿತ್ತತ್ವಾಚ ಇತ್ಯರ್ಥಃ. ನಿಯೋಗವು ಸುಖಕ್ಕೆ ಕಾರಣವಾಗಿರಬೇಕು. ಯದ್ವಾ ಕೇವಲ ವಿಧಿಪದೇನ ದುಃಖರೂಪ ಮಾತ್ರ ಪ್ರತೀತೇಃ ಧೀತ್ವ ಧಾತ್ವರ್ಥ ದುಃಖರೂಪ ಧಾತ್ವರ್ಥ ಮಾತ್ರ ಪ್ರತೀತೇಃ. ಧಾತು ಅರ್ಥದಿಂದ ಬರೀ ದುಃಖ ಅನ್ನೋದೇ ತಿಳಿದು ಬರುತ್ತೆ. ಯಾಕೆ ಅಂದರೆ ಯಾಗ ಮಾಡುವುದು ಯಾರಿಗೂ ಸುಖವಲ್ಲ. ಯಾಗ ಮಾಡುವುದು ಕಷ್ಟ ಸಾಧ್ಯವಾದದ್ದು, ಶ್ರಮ ಸಾಧ್ಯವಾದದ್ದು. ಪದಾಂತರ ಸಮವ್ಯಾಹೃತ ಅರ್ಥವಿಶೇಷಸ್ಯ ಸಾಧನತೆಯ ಪ್ರತೀತೇಶ್ಚ. ಬೇರೆ ಒಂದು ಶಬ್ದದಿಂದ ಹೇಳಲ್ಪಡುವಂತಹ ಒಂದು ಅರ್ಥ ವಿಶೇಷವಿದೆಯಲ್ಲ, ಅದಕ್ಕೆ ಸಾಧನ ಅನ್ನೋದರಿಂದಲೇ ತಿಳಿದು ಬರುತ್ತೆ. ವೃಷ್ಟಿಕಾಮ ಅಂದರೆ ವೃಷ್ಟಿ ಅನ್ನೋದು ಇವನಿಗೆ ಇಷ್ಟವಾಗಿದೆ, ಅದನ್ನು ಸಾಧಿಸೋಕ್ಕೆ ಈ ಕಾರೀರಿ ಎನ್ನುವ ಯಾಗವು ಸಾಧನವಾಗುತ್ತೆ ಅನ್ನುವ ದೃಷ್ಟಿಯಿಂದ ಮಾಡ್ತಾನೆ ಹೊರತು ಅಪೂರ್ವವನ್ನು ಉತ್ಪತ್ತಿ ಮಾಡ್ತೀನಿ ಅದು ಬಹಳ ಸುಖವಾಗಿರುತ್ತೆ ನನಗೆ ಅಂತ ಯಾರು ಮಾಡೋದಿಲ್ಲ. ಯೋಗ್ಯಾನುಲಂಭಂ ದೂಷಣಮಾಹ ನಿಯೋಗಸ್ಯ ಇತಿ. ಯೋಗ್ಯ ಅನುಪಲಬ್ಧಿ ಅನ್ನೋದು ಒಂದು ಪ್ರಮಾಣ, ಅದು ಪೂರ್ವಮೀಮಾಂಸಕರು ಒಪ್ಕೊಳ್ತಾರೆ. ಉಪಲಬ್ಧಿ ಅಂದರೆ ತಿಳಿದು ಬರೋದು, ಅನುಪಲಬ್ಧಿ ಅಂದರೆ ತಿಳಿದು ಬರದೇ ಇರೋದು. ಒಂದು ಯೋಗ್ಯವಾದ ಅನುಪಲಬ್ಧಿ ಅಂದರೆ ಎಲ್ಲ ವಿಧವಾದ ಯೋಗ್ಯತೆಯು ಇದ್ದು ಒಂದು ವಿಷಯ ನಮಗೆ ತಿಳಿದೇ ಇದ್ದರೆ ಅದು ಇಲ್ಲ ಅನ್ನೋದು ಪ್ರಮಾಣವಾಗುತ್ತೆ ಅಂತ ಅರ್ಥ. ಈಗ ನನ್ನ ಮುಂದೆ ಒಂದು ಘಟ ಇದೆ ಅಂತ ಹೇಳಿದ್ರೆ ಘಟ ಇಲ್ಲ ಅಂತ ಹೇಳ್ತೀನಿ. ಘಟ ಇಲ್ಲಿ ಇಲ್ಲ, ನನಗೆ ಬೆಳಕಿದೆ, ದೃಷ್ಟಿಯು ಚೆನ್ನಾಗಿದೆ, ಇಲ್ಲಿ ಘಟ ಕಂಡು ಬರ್ತಿಲ್ಲ. ಆದ್ದರಿಂದ ಘಟದ ಉಪಲಬ್ಧಿ ಇಲ್ಲಿ ಇಲ್ಲ. ಆ ಘಟದ ಉಪಲಬ್ಧಿಗೆ ಬೇಕಾದ ಸಹಕಾರಿಗಳು ಕೂಡ ಎಲ್ಲ ಇದ್ದಿದ್ರೆ ನನಗೆ ತಿಳಿಬೇಕಾಗಿರೋದು. ಯಾಕೆ ಅಂದರೆ ಬೆಳಕಿದೆ, ದೃಷ್ಟಿಯು ಚೆನ್ನಾಗಿದೆ, ಇಂದ್ರಿಯಗಳಲ್ಲಿ ಏನು ದೋಷವಿಲ್ಲ, ಬೆಳಕಿದೆ, ಎಲ್ಲವೂ ಇದೆ. ಆದ್ದರಿಂದ ಎಲ್ಲ ಯೋಗ್ಯತೆಯೂ ಇದ್ದು ಇಲ್ಲಿ ಘಟದ ಅನುಪಲಬ್ಧಿ ಇರೋದರಿಂದ ಘಟ ಇಲ್ಲ ಅನ್ನೋದು ನಾವು ಸಾಧಿಸಬಹುದು. ಅದಕ್ಕೆ ಯೋಗ್ಯ ಅನುಪಲಬ್ಧಿ ಅಂತ ಹೆಸರು. ಹೀಗೆ ನಿಯೋಗ ಅಂತ ಹೇಳೋದು ನಮಗೆ ಸುಖ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಕಂಡು ಬರ್ತಿಲ್ಲ, ಅವು ಯಾರಿಗೂ ಉಪಲಬ್ಧವಾಗಿಲ್ಲ. ಅದು ನಿಯೋಗ ಅಪೂರ್ವ ಅನ್ನೋದು ನನಗೆ ಸುಖ ಅಂತ ಯಾರಿಗಾದರೂ ಅನುಭವ ಆಗುತ್ತೆ ಅಂದರೆ ಯಾರಿಗೂ ಅನುಭವ ಆಗೋದಿಲ್ಲ, ಅದಕ್ಕೆ ಉಪಲಬ್ಧಿಯೇ ಇಲ್ಲ ಅದಕ್ಕೆ. ಆದ್ದರಿಂದ ಯೋಗ್ಯ ಅನುಪಲಬ್ಧಿಯೇ ಒಂದು ಪ್ರಮಾಣ, ನಿಯೋಗ ಅನ್ನೋದನ್ನ ಸಾಧಿಸೋಕ್ಕಾಗೋದಿಲ್ಲ. ಅದರಿಂದಲೇ ಯಾಗಾದಿ ಜನ್ಯ ಪರಮಾಪೂರ್ವಸ್ಯ, ಇದೊಂದು ಹೇಳ್ತಾರೆ, ಪರಮಾಪೂರ್ವ, ಅಂಗಾಪೂರ್ವ, ಪರಮಾಪೂರ್ವ ಅಂತ ಎರಡು ಹೇಳ್ತಾರೆ. ಒಂದು ಯಾಗಕ್ಕೆ ಅನೇಕ ಅಂಗಗಳಿರುತ್ತೆ, ಒಂದೊಂದು ಅಂಗವು ಒಂದೊಂದು ಅಪೂರ್ವವನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಆ ಅಪೂರ್ವವನ್ನು ಉತ್ಪತ್ತಿ ಮಾಡಿ ಅಂಗಾಪೂರ್ವಗಳೆಲ್ಲ ಸೇರಿ ಒಂದು ಪರಮಾಪೂರ್ವವನ್ನು ಉತ್ಪತ್ತಿ ಮಾಡುತ್ತೆ ಕಡೆಯಲ್ಲಿ. ಅದು ಯಾಗದ ಒಂದು ಮುಖ್ಯವಾದ ಫಲ, ಕಾರ್ಯ, ಅದುವೇ ಯಾಗಕ್ಕೆ. ಆ ಪರಮಾಪೂರ್ವ ಅನ್ನೋದು ಇದ್ದು ಅನೇಕ ಕಾಲ ಫಲವನ್ನು ಆಮೇಲೆ ಕೊಡುತ್ತೆ. ಯಾಗಕ್ಕೆ ಹೇಳಲ್ಪಟ್ಟ ಫಲ ಆಮೇಲೆ ಬರುತ್ತೆ, ಆದರೆ ತಕ್ಷಣ ಉತ್ಪತ್ತಿ ಆಗೋದು ಅದರ ಕಾರ್ಯ ಯಾವುದು ಅಂದರೆ ಪರಮಾಪೂರ್ವವೇ. ಆ ಪರಮಾಪೂರ್ವಕ್ಕೆ ಅಂಗಗಳೆಲ್ಲ ಸಹಾಯ ಮಾಡಿ ಒಂದೊಂದು ಅಂಗ ಅಪೂರ್ವವನ್ನು ಉತ್ಪತ್ತಿ ಮಾಡುತ್ತೆ. ಆದ್ದರಿಂದ ಇದು ಅಂತ್ಯೇಷ್ಟ್ಯಂತರ ಭಾವಿತ್ವಾತ್. ಇಷ್ಟಿ ಅಂದರೆ ಯಾಗ, ಅಂತ್ಯೇಷ್ಟಿ ಅಂದರೆ ಕಡೆಯಲ್ಲಿ ಮಾಡುವ ಯಾಗ. ಅನೇಕ ಯಾಗಗಳು ಅಂಗವಾಗಿರುತ್ತೆ. ಇದಕ್ಕೆ ದರ್ಶಪೂರ್ಣ ಮಾಸಕ್ಕೆ 3 ಯಾಗಗಳು ಅಂಗವಾಗಿದೆ. ಆ 3 ಯಾಗಗಳು ಒಂದೊಂದು ಅಂಗಾಪೂರ್ವ ಮಾಡುತ್ತೆ, ಅದು ಮಾಡಿದ್ರೆ ದರ್ಶವಾಗುತ್ತೆ. ಇನ್ನೊಂದು ಪೂರ್ಣಮಾಸದಲ್ಲಿ 3 ಮಾಡಬೇಕು, ಅದು ಮಾಡಿ ಪೂರ್ಣಮಾಸ ಯಾಗ ಮಾಡಿ. ಈ ದರ್ಶಪೂರ್ಣಮಾಸ 2 ಮಾಡಿದಾಗ 6 ಉಂಟಾದಾಗ ಒಂದು ಪರಮಾಪೂರ್ವ ಉಂಟಾಗುತ್ತೆ, ಕಡೆಯಲ್ಲಿ ಅದು ಪರಮಾಪೂರ್ವ ಉಂಟಾಗುತ್ತೆ. ಅಂತ್ಯವಾದ ಇಷ್ಟಿ, ಕಡೆಯಲ್ಲಿ ಮಾಡುವಂತಹ ಇಷ್ಟಿ ಯಾಗ. ಅದಾದ ಮೇಲೆ ಪರಮಾಪೂರ್ವ ಅನ್ನೋದು ಉತ್ಪತ್ತಿಯಾಗುತ್ತೆ, ಎಲ್ಲ ಅಂಗಗಳು ಮಾಡಿದ ಮೇಲೆ ಉಂಟಾಗುವಂಥದ್ದು. ಅದನ್ನು ತಳ್ಳಿ ಹಾಕೋದಕ್ಕೋಸ್ಕರ ಇಲ್ಲಿ ನೇರವಾಗಿ ಹೇಳ್ತಿದ್ದಾರೆ, ಕಾರ್ಯೀರ್ಯ ವೃಷ್ಟಿಕಾಮೋ ಜೇತ. ಇದಕ್ಕೆ ಯಾವುದೋ ಅಂಗಗಳಿಲ್ಲ, ಇದುವೇ ನೇರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಿರೋದಿಲ್ಲಿ.
ಆದ್ದರಿಂದ ಈ ಉದಾಹರಣೆಯನ್ನು ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವೃಷ್ಟ್ಯಾದಿ ಸಿದ್ಧಿ ಅನಿಯಮಾತ್ ನಿಯೋಗ ಅನುಪನ್ನ ಇತಿ ತದನುಕೂಲತ್ವ ಅನುಭವ ಇತಿ ಚೇತ್ ನ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ವೃಷ್ಟಿ ಅನ್ನೋದು ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ವಲ್ಲ ನಿಮಗೆ. ಆದ್ದರಿಂದ ಮಳೆ ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಆದ್ದರಿಂದ ಈ ಯಾಗವನ್ನು ಮತ್ತೆ ಮಳೆ ಬರದೇ ಇದ್ರೂ ಇರಬಹುದು ಅಂತ ತಿಳ್ಕೊಂಡು ಯಾರೇ ಯಾಗ ಮಾಡೋದಿಲ್ವಲ್ಲ. ಕಾರೀರಿ ಯಾಗವನ್ನು ಮಾಡಿದ್ರೆ ಮಳೆ ಬರುತ್ತೆ ಅಂತ ಶ್ರುತಿ ಹೇಳುತ್ತೆ. ಮಳೆ ಬರುತ್ತೆ ಅನ್ನೋದು ನಿಯಮವಿಲ್ಲ, ಬರದೇ ಇರಬಹುದು. ಈ ಜನ್ಮದಲ್ಲಿ ಬರದೇ ಇರ್ಬೋದು, ಮುಂದಿನ ಜನ್ಮದಲ್ಲಿ ಬರಬಹುದು. ಆದ್ದರಿಂದ ಬರುತ್ತೋ ಬರೋದಿಲ್ವೋ ಅನ್ನುವ ಸಂದೇಹ ಇಟ್ಕೊಂಡು ಯಾಕೆ ಯಾಗ ಮಾಡ್ತಾನೆ ಇವನು? ಆದ್ದರಿಂದ ಇವನು ಯಾಗ ಯಾಕೆ ಮಾಡ್ತಾನೆ? ಅಪೂರ್ವ ಉತ್ಪನ್ನ ಮಾಡೋದಕ್ಕೆ ಮಾಡ್ತಾನೆ ಅಷ್ಟೇ. ಅದೃಷ್ಟ ಉಂಟಾಗುತ್ತೆ ಅನ್ನೋದು ಗೊತ್ತು ಅವನಿಗೆ. ಈ ಅಪೂರ್ವ ಉಂಟಾಗುತ್ತೆ ಅನ್ನೋ ತಿಳಿಯುತ್ತೆ, ಅದಕ್ಕೋಸ್ಕರವೇ ಮಾಡ್ತಾನೆ. ಯಾಕೆ ಅಂದರೆ ವೃಷ್ಟಿ ನಿಯಮವಿಲ್ಲ, ಆಗಬೇಕು ಆಗದೇ ಇದ್ರೂ ಇರಬಹುದು. ಆದರೂ ಯಾಗ ಮಾಡ್ತಾನೆ ಅವನು. ಪೂರ್ವ ಪಕ್ಷ ಮಾಡುವ ವಾದ ಇದು ಅವರು. ವೃಷ್ಟ್ಯಾದಿ ಸಿದ್ಧಿಯ ಅನಿಯಮಾತ್ ನಿಯೋಗ ಅನುಪನ್ನ ಇತಿ ತದ ಅನುಕೂಲತ್ವ ಅನನುಭವ. ಆದ್ದರಿಂದ ನಿಯಮವಿಲ್ಲದೇ ಇರೋದರಿಂದ ಅದು ಅನುಕೂಲ ಅನ್ನೋದು ನಿಮಗೆ ತಿಳಿದು ಬರಲ್ಲೇ ಹೊರತು ಆದ್ದರಿಂದ ಉಂಟಾಗೋದು ಅಪೂರ್ವವೇ ಅಂತ ಅವರು ಹೇಳ್ತಿದ್ದಾರೆ. ವೃಷ್ಟ್ಯಾದಿ ಸಿದ್ಧಿರಪಿ ನಿಯಮೇನ ನಾಸ್ತಿ ಇತಿ ಕದಾಚಿತ್ ನಿಯೋಗ ಸಿದ್ಧ್ಯತಿ. ಆದ್ದರಿಂದ ನಿಯಮ ಸಿದ್ಧಿ ಆಗುತ್ತೆ ಅನ್ನೋದು ಇಲ್ಲವಲ್ಲ. ಆವಾಗ ಅಪೂರ್ವ ಉಂಟಾದರೂ ಕೂಡ ವೃಷ್ಟಿ ಬರುತ್ತೆ ಅಂತ ಏನು ಗ್ಯಾರಂಟಿ? ಏನು ಇದಿಲ್ವಲ್ಲ, ನಿಯಮವಿಲ್ಲವಲ್ಲ. ಈ ವಾದಗಳೆಲ್ಲ ಸ್ವಲ್ಪ ಪೂರ್ವಮೀಮಾಂಸರ ವಾದಗಳು ಅವ್ರು ಮಾಡುವಂಥದ್ದು. ಅವ್ರು ಏನು ವಾದ ಮಾಡ್ತಾರೆ ಅಂದರೆ ಯಜೇತಾಗೆ ನಿಯೋಗವೇ ಅರ್ಥ, ಅದಕ್ಕೆ ವೃಷ್ಟಿ ಅರ್ಥವಲ್ಲ, ವೃಷ್ಟಿ ಕಾರ್ಯವಲ್ಲ. ಈ ಯಾಗಕ್ಕೆ ಅಪೂರ್ವವೇ ಅದಕ್ಕೆ ಕಾರ್ಯ. ಅಪೂರ್ವವು ವೃಷ್ಟಿಯನ್ನು ಮುಂದೆ ಉಂಟು ಮಾಡ್ಬೋದು, ಮಾಡದೇ ಇರಬಹುದು. ಅದಕ್ಕೆ ನೀವು ಅವ್ರು ಹೇಳ್ತಾರೆ ವೃಷ್ಟಿ ಉಂಟಾಗದೇ ಇರಬಹುದು, ಆಗಬಹುದು, ಆದರೂ ಯಾಗ ಮಾಡ್ತಾನೆ. ಯಾಕೆ ಅಂದರೆ ಅಪೂರ್ವ ಅನ್ನೋ ದೃಷ್ಟಿಯಿಂದಲೇ ಅಂತ ಹೇಳಿದ್ರೆ, ಅಪೂರ್ವವು ಉಂಟು ಮಾಡ್ಬೋದು, ಮಾಡದೇ ಇರಬಹುದು. ಅದನ್ನು ನೀವು ಹೇಗೆ ಹೇಳಕ್ಕೆ ಸಾಧಿಸಕ್ಕೆ ಸಾಧ್ಯ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಈ ಅಪೂರ್ವ ಅಂತ ಇಟ್ಕೊಂಡು ಅವರು ಸಾಧಿಸ್ತಾರೆ, ಅದನ್ನು ಬಲವಾಗಿ ತಳ್ಳಿ ಹಾಕ್ತಾರೆ ಭಾಷೆಕಾರರು. ನಾವು ದೇವತೆಗಳನ್ನು ಒಪ್ಕೊಂಡಿರೋದ್ರಿಂದ, ಪರಮಾತ್ಮನನ್ನು ಒಪ್ಕೊಂಡಿರೋದ್ರಿಂದ ಈ ಕರ್ಮವೆಲ್ಲವೂ ಕೂಡ ದೇವತಾರಾಧನೆ ಅನ್ನೋದೇ, ಯಜ ದೇವ ಪೂಜಾಯಾಮ್ ಅನ್ನೋದೇ ಕರ್ಮದ ಅರ್ಥ. ಯಾಗ ಅನ್ನೋದೇ ಅರ್ಥವೇ ಅದು. ಎಲ್ಲವೂ ಒಂದು ದೇವತೆಯ ಪ್ರೀತಿಗೋಸ್ಕರ ಒಂದು ಹವಿಸ್ಸನ್ನು ಸಮರ್ಪಣೆ ಮಾಡೋದೇ ಯಾಗ ಅಂತ ಹೇಳಲ್ಪಡೋದು. ಆ ದೇವತೆ ಪ್ರೀತನಾಗಿಯೇ ಫಲ ಕೊಡೋಕ್ಕೆ ಸಾಧ್ಯವೇ ಹೊರತು ಅಚೇತನವಾದ ಕರ್ಮ ಫಲ ಕೊಡೋದಿಲ್ಲ. ಅದರಿಂದ ಒಂದು ಅಪೂರ್ವ ಅನ್ನೋದು ಉತ್ಪನ್ನ ಮಾಡೋ ಸಾಮರ್ಥ್ಯವು ಕರ್ಮಕ್ಕೆ ಇಲ್ಲ. ಕರ್ಮವು ಅಚೇತನ, ಅದು ಯಾವುದೋ ಆ ಜೀವನೊಡನೆ ಸಂಬಂಧಿಸಿದ್ದು ಎಂದೋ ಫಲ ಕೊಡುತ್ತೆ ಅನ್ನೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಇದನ್ನೆಲ್ಲ ಇಲ್ಲಿ ನಿರಾಕರಣೆ ಮಾಡ್ತಾರೆ. ಅದರಿಂದ ನಿಯೋಗ ಸುಖ ಅನುಭವ ಇತಿ ಯೋಗ್ಯ ಅನುಪಲಂಬ. ಅದು ನಿಯೋಗ ಅನ್ನುವುದು ನಮಗೆ ಯೋಗ್ಯ ಅನುಪಲಬ್ಧಿಯಿಂದಲೇ ತಿಳಿದು ಬರುತ್ತೆ, ಸುಖವಲ್ಲ ಅಂತ ಹೇಳೋದು. ಆದ್ದರಿಂದ ನಿಯೋಗೆ ಅನುಕೂಲತಾ ಪರ್ಯಾಯ ಸುಖತ್ವ ಅನುಭೂತಿ ನ ವಿದ್ಯತೆ. ಅಂದ ನಿಯೋಗ ಅನುಕೂಲ ಅನ್ನುವಂತಹ ಅನುಭವ ಯಾರಿಗೂ ಬರೋದಿಲ್ಲ. ಆದ್ದರಿಂದ ಇದು ಯೋಗ್ಯ ಅನುಪಲಬ್ಧಿ ಅನ್ನೋದು ಪ್ರಮಾಣದಿಂದಲೂ ಕೂಡ ತಳ್ಳಿ ಹಾಕಲ್ಪಡುತ್ತೆ ಅಂತ ಹೇಳ್ತಿದ್ದಾರೆ. ಏವಂ ಮುಕ್ತರೀತ್ಯ ಕೃತಿಸಾಧ್ಯ ಇಷ್ಟತ್ವಾತಿರೇಕಿ ಕೃತ್ಯುದ್ದೇಶ್ಯತ್ವ ನ ದೃಶ್ಯತೆ. ಇದುವೇ ಅವರು ನಿಯೋಗವನ್ನು ಸಾಧಿಸೋಕ್ಕೆ, ಅಪೂರ್ವ ಸಾಧಿಸೋಕ್ಕೆ ಒಂದು ವಿಶೇಷವಾದ ಶಬ್ದವನ್ನು ಹೇಳ್ತಾರೆ, ಕೃತಿ ಉದ್ದೇಶ್ಯತ್ವ ಅಂತ ಹೇಳಿ. ಕೃತಿ ಸಾಧ್ಯ ಇಷ್ಟತ್ವ ಅತಿರೇಕಿ. ಕೃತಿ ಸಾಧ್ಯತ್ವ ಮತ್ತು ಇಷ್ಟ ಸಾಧನತ್ವ, ಇದು ಎರಡು ಇರಬೇಕು. ಒಂದು ಕರ್ಮ ಮಾಡೋದಕ್ಕೆ ಒಬ್ಬನಿಗೆ ನಾನು ಈ ಕರ್ಮವನ್ನು ಮಾಡಿದ್ರೆ ಈ ಕರ್ಮವನ್ನು ಮಾಡೋಕ್ಕೆ ನನಗೆ ಸಾಧ್ಯ ಅನ್ನೋದು ಮೊದಲು ತಿಳಿಬೇಕು. ಸಾಧ್ಯವೇ ಇಲ್ಲದೇ ಇರೋ ಕರ್ಮ ಯಾರು ಪ್ರಯತ್ನನೇ ಮಾಡೋದಿಲ್ಲ. ಆ ಸಾಧ್ಯವಿದ್ದರೂ ಕೂಡ ಇದರಲ್ಲಿ ಬರುವ ಫಲ ನನಗೆ ಇಷ್ಟವಾದದ್ದು ಅನ್ನೋದು ಎರಡನೆಯ ವಿಷಯ. ಇದು ಎರಡು. ಇನ್ನೊಂದು ಹೇಳ್ತಾರೆ ಬಲವಾದ ಅನಿಷ್ಟ ಅನನುಬಂಧಿತ್ವಂ ಅಂತ ಹೇಳ್ಬಿಟ್ಟು, ಅದರಿಂದ ಒಂದು ಅನಿಷ್ಟ ಉಂಟಾಗಬಾರ್ದು. ಇಷ್ಟ ಬಂದರೂ ಒಂದು ಅನಿಷ್ಟ ಉಂಟಾದರೆ, ಯಾರೋ ಒಬ್ಬ ಹೇಳ್ತಾನೆ ನನಗೆ ರಾಜ್ಯ ಬೇಕು ಅಂತ ಒಂದು ಕರ್ಮ ಮಾಡ್ತೀನಿ, ಯಾಗ ಮಾಡ್ತೀನಿ ಅಂತ ಹೇಳಿದ್ರೆ ರಾಜ್ಯ ಬರುತ್ತೆ, ಆದರೆ ನಿನ್ನ ಎರಡು ಕಣ್ಣು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾರು ಮಾಡೋದೇ ಇಲ್ಲ. ರಾಜ್ಯವನ್ನು 2 ಕಣ್ಣು ಹೋಗ್ಬಿಟ್ರೆ ಏನು ಪ್ರಯೋಜನ, ನನಗೆ ರಾಜ್ಯವೂ ಬೇಡ ಅಂತ ಇರ್ತಾನೆ ಅವನು. ಬಲವಾದ ಅನಿಷ್ಟ ಅನನುಬಂಧಿತ್ವ ಅನ್ನೋದು ಒಂದು ಇದೆ.
ಇಷ್ಟ ಸಾಧನತ್ವ ಅನ್ನೋದಿರಬೇಕು. ನನಗೆ ಬೇಕಾದ ಫಲವನ್ನು, ನನಗೆ ಇಷ್ಟವಾದ ಒಂದು ಫಲವನ್ನು ಇದು ಸಾಧಿಸ್ಕೊಡೋಕ್ಕೆ ಸಾಧ್ಯವಾಗಬೇಕು. ಇನ್ನೊಂದು, ಈ ಕರ್ಮವನ್ನು ಮಾಡೋಕ್ಕೆ ನನಗೆ ಸಾಧ್ಯವಾಗಿರಬೇಕು. ಸಾಧ್ಯವೇ ಇಲ್ಲದ ಕರ್ಮ ಯಾರು ಮಾಡೋದೇ ಇಲ್ವಲ್ಲ. ಈಗ ಅಶ್ವಮೇಧ ಯಾಗ ಮಾಡು ಅಂದರೆ ನಾನು ಎಲ್ಲಿ ಮಾಡೋಕ್ಕೆ ಹೋಗ್ತೀನಿ? ಅದಕ್ಕೆ ಬೇಕಾದ ಮನುಷ್ಯರ ಸಹಾಯ, ಅದಕ್ಕೆ ಜ್ಞಾನ, ಅನುಷ್ಠಾನ ಸಾಮರ್ಥ್ಯ, ಅದಕ್ಕೆ ಬೇಕಾದ ಸಲಕರಣೆಗಳೇನು, ಉಪಕರಣಗಳೇನು, ದ್ರವ್ಯಗಳೇನು, ಇದೇನು ಯಾವುದೂ ಇಲ್ಲ. ಆದ್ದರಿಂದ ನನ್ನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ, ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಅಕಸ್ಮಾತ್ ನಮಗೆ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ತಿಳಿದು ಬಂದರೆ ಅದರಿಂದ ಏನು ಫಲ ಬರುತ್ತೆ ಅನ್ನೋದನ್ನು ನೋಡ್ತೀವಿ. ಆ ಫಲ ನಮಗೆ ಇಷ್ಟವಾಗಿದ್ದರೆ ಮಾತ್ರವೇ ಅದನ್ನು ಮಾಡ್ತೀವಿ. ಇದೆರಡೇ ಅಲ್ಲಿ ಪ್ರಧಾನ: ಇಷ್ಟ ಸಾಧನತ್ವ, ಕೃತಿ ಸಾಧ್ಯತ್ವ ಅಂತ. ಕೃತಿ ಅಂದರೆ ವ್ಯಾಪಾರಗಳು, ಕ್ರಿಯೆಗಳು. ಎಲ್ಲ ಕೆಲಸ ಮಾಡಿದ್ರೆ ಸಾಧ್ಯವಾಗಬೇಕು, ಇದು ಮಾಡೋಕ್ಕೆ ಸಾಧ್ಯವಾಗಿರಬೇಕು. ನನಗೆ ನನ್ನ ವ್ಯಾಪಾರಗಳಿಂದ ಇದನ್ನು ಮಾಡೋಕ್ಕೆ ಸಾಧ್ಯವಾಗಿರಬೇಕು. ಎರಡನೆಯದು ಇಷ್ಟ ಸಾಧನತ್ವ ಇರಬೇಕು. ನನಗೆ ಬೇಕಾದ ಪ್ರಯೋಜನ ಇದರಿಂದ ಪಡೆದುಕೊಳ್ಳೋಕ್ಕಾಗಬೇಕು. ಇದೆರಡು ಬಿಟ್ಟರೆ ಕೃತಿ ಉದ್ದೇಶತ್ವ ಅಂತ ಒಂದು ಮೂರನೇ ಆಕಾರ ಹೇಳ್ತಾರೆ ಅವರು. ಅದು ಎಲ್ಲಿಯೂ ಕಂಡುಬರೋದಿಲ್ಲ. ಯೋಗ್ಯ ಅನುಪಲಬ್ಧಿ. ಕೃತಿಗೆ ಉದ್ದೇಶವೇ ಬೇರೆ. ಇಷ್ಟ ಸಾಧನತ್ವ ಮತ್ತು ಕೃತಿ ಸಾಧ್ಯತ್ವದ ಜೊತೆ ಕೃತಿ ಉದ್ದೇಶತ್ವ ಅಂತ ಮೂರನೇದಿದೆ. ಅದುವೇ ಅಪೂರ್ವ ಅಂತ ಹೇಳಿದ್ರು ಅವರು. ನಿಯೋಗ ಅದುವೇ, ಅದು ನೀವು ಸಾಧಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅದನ್ನು ಸುದರ್ಶನ ಸೂರಿಗಳು ವಿಸ್ತಾರವಾಗಿ ಸ್ಪಷ್ಟಪಡಿಸ್ತಾರೆ ಇಲ್ಲಿ, ಚೆನ್ನಾಗಿ ವ್ಯಾಖ್ಯಾನದಲ್ಲಿ ಇಲ್ಲಿ ಇವಾಗ ತಿಳಿಸ್ತಾರೆ. ಅತ್ರ ಅಯಮರ್ಥಃ ಉಕ್ತೋ ಭವತಿ ಕಿಂ ಕೇವಲೇನ ಕಾರ್ಯಾಭಿಧಾಯಿ ಪದೇನ ಸ್ವಪ್ರಧಾನತಾಯಾಂ ಕಾರ್ಯಪ್ರತೀತಿ ಉತ ಪದಾಂತರ ಸಮಾಭಿವ್ಯಾಹರ್ತೇನ. ಕಾರ್ಯವನ್ನು ತಿಳಿಸುವ ಒಂದು ಶಬ್ದವಿದೆ, ಯಜೇತ ಅಂತ ಹೇಳುವುದು. ಯಾಗ ಅನ್ನೋದು ಒಂದು ಕಾರ್ಯ, ಒಂದು ಕಾರ್ಯವನ್ನು ತಿಳಿಸುತ್ತೆ. ತದುವೇ ಪ್ರಧಾನವೇ ಅದಕ್ಕೆ. ಅದರ ಅರ್ಥವೇ ನಮಗೆ ಪ್ರಧಾನವಾಗಿ ಕಾರ್ಯವನ್ನು ತಿಳಿಸುತ್ತೆಯೇ, ಅಥವಾ ಅದರ ಜೊತೆ ಇರುವ ಇನ್ನೊಂದು ಪದದ ಜೊಡನೆ ಸೇರಿ ಕಾರ್ಯವನ್ನು ತಿಳಿಸುತ್ತೆಯೇ? ಯಜೇತ ಅನ್ನುವುದೇ ನಮಗೆ ಒಂದು ಕಾರ್ಯವನ್ನು ತಿಳಿಸುತ್ತೆಯೇ, ಅದರಿಂದ ಬರುವ ಫಲ, ಅಥವಾ ಅದರ ಜೊತೆ ಸೇರಿರುವ ಇನ್ನೊಂದು ಪದದ ಜೊತೆ ಸೇರಿಕೊಂಡು ಸ್ವರ್ಗಕಾಮ ಯಜೇತ ಅಂತಿರುವಾಗ ಯಜೇತ ಒಂದೇ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಕಾರ್ಯ ಅರ್ಥ ತಿಳಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ತಿಳಿಸೋದಿಲ್ಲ. ಅದರ ಜೊತೆ ಇರುವ ಸ್ವರ್ಗಕಾಮತ್ವ ಫಲದ ಜೊತೆಯೇ ಅರ್ಥವನ್ನು ಅದು ಹೊಂದಿದೆ ಅನ್ನೋದು ನಮ್ಮ ವಾದ. ನತಾವತ್ ಕೇವಲೇನ ತತ್ರ ದುಃಖರೂಪತ್ವ ದುಃಖರೂಪಧಾತ್ವರ್ಥಮಾತ್ವ ಪ್ರತೀತೇಹೇ. ಯಜೇತ ಅಂದ ತಕ್ಷಣ ಭಯವಾಗ್ಬಿಡುತ್ತೆ ಅವನಿಗೆ. ಯಾಗ ಮಾಡಬೇಕು ಅಂದರೆ ಹೇಗಪ್ಪ ಯಾಗ ಮಾಡೋದು ಅಂತ ಹೇಳ್ಬಿಟ್ಟು ದುಃಖ ರೂಪತ್ವವೇ ಅಲ್ಲಿ ತಿಳಿದು ಬರೋ ಅಂಥದ್ದು. ಯಾಗ ಮಾಡು ಅಂತ ಹೇಳಿದ್ರೆ ಯಾಗ ಅಂದರೆ ಹೇಗೆ ಮಾಡೋದು, ಸುಲಭವೇ ಮಾಡೋದು. ಅವನಿಗೆ ದುಃಖ ರೂಪತ್ವೇ ಆಗುತ್ತೆ. ಅವನಿಗೆ ಎಲ್ಲರನ್ನೂ ಸೇರಿಸ್ಬೇಕು, ಎಲ್ಲರನ್ನೂ ಋತ್ವಿಕಗಳನ್ನೆಲ್ಲ ಕರಿಬೇಕು, ದ್ರವ್ಯಗಳನ್ನ ಕಲೆಕ್ಟ್ ಮಾಡಬೇಕು, ಸಂಗ್ರಹ ಮಾಡಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಬೇಕಾದ ಸ್ಥಳವನ್ನು ಆರಿಸ್ಕೊಳ್ಬೇಕು, ಅದೆಲ್ಲ ಬೇಕಾದಷ್ಟು ನಿಯಮಗಳನ್ನೆಲ್ಲ ಅನುಸರಿಸಬೇಕು. ಎಷ್ಟು ದುಃಖ ರೂಪತ್ವವೇ. ಕಾರ್ಯದಲ್ಲಿ ಸುಖವೇನಿಲ್ಲ, ಫಲಕ್ಕೋಸ್ಕರವೇ ಮಾಡ್ತೀವಿ. ಫಲ ನಮಗೆ ಬೇಕು ಅನ್ನೋದ್ರಿಂದ ಅದನ್ನು ಸಹಿಸ್ಕೊಂಡು ಮಾಡ್ತೀವಿ. ಏವಂ ಸ್ವಪ್ರಧಾನತೆಯ ಪ್ರಥಮಂ ಕಾರ್ಯಾಭಿಧಾಯಿ ಪ್ರದೇನ ಪ್ರತಿಪನ್ನಮಸ್ತು. ಕಾರ್ಯವನ್ನು ತಿಳಿಸುತ್ತೆ ಅನ್ನೋದು ಮೊದಲು ತಿಳಿಯಲಿ, ಯಜೇತ ಅನ್ನೋದು. ಆದರೂ ವಾಕ್ಯ ಅರ್ಥ ಅನುಪಯೋಗಿತ್ವಾತ್, ವಾಕ್ಯಕ್ಕೆ ಪೂರ್ಣವಾದ ಅರ್ಥಕ್ಕೆ ಬರೀ ಒಂದು ಶಬ್ದದ ಅರ್ಥ ಸ್ವತಂತ್ರವಾಗಿ ತಿಳಿಯೋದು ಉಪಯುಕ್ತವಲ್ಲ. ಬೇರೆ ಶಬ್ದಗಳನ್ನೇ ಅನ್ವಿತವಾಗಿ ತಿಳಿಬೇಕು. ನತಾವತ್ ಪ್ರತಿಪಾದ್ಯಂ ಕ್ರಿಯಾವತ್, ಕ್ರಿಯೆಯಂತೆ ಅದನ್ನು ಕೂಡ ಪ್ರತಿಪಾದ್ಯ ಮಾಡೋಕ್ಕಾಗೋದಿಲ್ಲ. ನಚ ಪದಾಂತರ ಸಂವ್ಯಾಹೃತೇನ ಇಷ್ಟಸ್ಯ ಅರ್ಥಾಂತರಸ್ಯ ಸಾಧನತೆಯ ಏವ ಪ್ರತೀತೇಹೇ. ಅರ್ಥಾಂತರಸ್ಯ ಸಾಧನತೆಯ, ಬೇರೆ ಯಾವುದೋ ಒಂದು ಪ್ರಯೋಜನವನ್ನು ಸಾಧನ ಮಾಡುತ್ತೆ ಅಂತ ತಿಳಿಯೋದಿಲ್ಲ ಇಷ್ಟವಾದದ್ದು. ಏವಂ ಸ್ವಪ್ರಧಾನತಾಯಾಂ ಪ್ರಮಾಣ ಅಭಾವಾತ್, ತನ್ನದೇ ತಾನೇ ಪ್ರಧಾನವಾಗಿ ಒಂದು ಅರ್ಥ ತಿಳಿಸುತ್ತೆ ಅಂತದ್ದು ಪ್ರಮಾಣವಲ್ಲದೆ ಇರೋದ್ರಿಂದ ನಿಯೋಗಸ್ಯ ಸುಖರೂಪತ್ವಂ ನ ಸಂಭವತಿ. ಆದ್ದರಿಂದ ನಿಯೋಗವೇ ಸುಖ ಅಂತ ಯಾರಿಗೂ ತಿಳಿದು ಬರೋದಿಲ್ಲ. ಆದ್ದರಿಂದ ಯೋಗ್ಯ ಅನುಪಲಂಬ ರೂಪ ಬಾಧಕ ಪ್ರಮಾಣ ಬಾಧಿತಂಚ, ಯೋಗ್ಯ ಅನುಪಲಬ್ಧಿ ಎನ್ನುವ ಪ್ರಮಾಣದಿಂದ ಇದು ಬಾಧಿತವಾಗುತ್ತೆ ತಿಳಿಸೋದು. ಅದನ್ನು ಇಲ್ಲಿ ಹೇಳಿದ್ದಾರೆ. ಕೃತಿಂ ಪ್ರತಿ, ಮುಂದೆ ಈ ಶೇಷಿ ಭಾವವನ್ನು ತಿಳಿಸ್ತಾರೆ. ಈಗ ಶೇಷಿ ಭಾವ ಅನ್ನೋದು ಕೂಡ ಪೂರ್ವಮೀಮಾಂಸೆಯಲ್ಲಿ ಹೇಳಿರುವಂತಹ ವಿಷಯ. ಯಾಗದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಶೇಷಃ ಪರಾರ್ಥತ್ವ ಅಂತ ಹೇಳಿಬಿಟ್ಟು, ಇವಾಗ ಅಪೂರ್ವ ಅನ್ನೋದಕ್ಕೆ ಕೃತ್ಯುದ್ದೇಶ್ಯತ್ವ ಅನ್ನುವ ಒಂದು ಶಬ್ದವನ್ನು ಸೇರಿಸಿದ್ರು ಅವರು. ಕೃತಿಗೆ ಉದ್ದೇಶ್ಯ ಅಂತ ಹೇಳಿರೋದು.
ಆ ವಿಷಯವನ್ನು ಇಲ್ಲಿ ಶೇಷಿ ಭಾವದ ಮೂಲಕ ಪರೀಕ್ಷೆ ಮಾಡ್ತಾರೆ. ಈಗ ಕೃತಿಂ ಪ್ರತಿ ಶೇಷಿತ್ವಂ ಕೃತ್ಯುದ್ದೇಶ್ಯತ್ವಂ ಇತಿ ಚೇತ್, ಕೃತಿಗೆ ಯಾವುದು ಶೇಷಿ ಅಂತ ಹೇಳಿದ್ರೆ, ಈ ಕೃತಿ ಕಾರ್ಯವನ್ನು ನಾವು ಮಾಡ್ತೀವಲ್ಲ, ಒಂದು ಯಾಗ, ಇದು ಯಾವುದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೃತಿಯ ಉದ್ದೇಶ ಯಾವುದೋ ಅದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರು. ಕೃತಿಯ ಉದ್ದೇಶ ಯಾವುದು ಅನ್ನೋದು ಇಲ್ಲಿ ವಿಚಾರ ಮಾಡಬೇಕು. ಕೃತಿ ಉದ್ದೇಶತ್ವ ಅನ್ನೋದೇ ನೀವು ನಿರೂಪಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಅದನ್ನು ತಳ್ಳಿ ಹಾಕ್ತಾರೆ. ಯಾಕೆ ಅಂದರೆ ಸ್ವರ್ಗಕಾಮ ಸಾಧನ ಅನ್ನೋದು ಬಿಟ್ಟು ಅದಕ್ಕಿಂತ ಹೆಚ್ಚಾದ ಕೃತಿ ಉದ್ದೇಶತ್ವ ಅನ್ನೋದು ನಿಮಗೆ ಸಾಧಿಸೋಕ್ಕೆ ಸಾಧ್ಯವಿಲ್ಲ. ಅವರು ಸ್ವರ್ಗ ಸಾಧನ ಅನ್ನೋದು ಹೇಳೋದಿಲ್ಲ ಯಜೇತಾಗೆ. ಯಾಕೆ ಅಂದರೆ ಸ್ವರ್ಗ ಕೊಡೋಕ್ಕೆ ಸಾಮರ್ಥ್ಯವಿಲ್ಲ ಯಾಗಕ್ಕೆ. ಅಪೂರ್ವವೇ ಅದಕ್ಕೆ ಅಪೂರ್ವವೇ ಶೇಷಿ ಅದಕ್ಕೆ, ಹಾಗೆಯೇ ಹೇಳಬೇಕು. ಅಪೂರ್ವಕ್ಕೋಸ್ಕರವೇ ಯಾಗ ಮಾಡೋದು. ಆದ್ದರಿಂದ ಪರಾರ್ಥತ್ವ ಅಂತಂದರೆ ಯಾಗ ಯಾಕೆ ಮಾಡ್ತೀವಿ? ಸ್ವರ್ಗಕ್ಕೋಸ್ಕರ ಮಾಡೋದಿಲ್ಲ. ಯಾಕೆಂದರೆ ಸ್ವರ್ಗ ಬರೋದಿಲ್ಲ ಕರ್ಮದಿಂದ, ಅಪೂರ್ವವೇ ಬರುತ್ತೆ. ಅದರಿಂದ ಅಪೂರ್ವ ಶೇಷಿ ಆಯ್ತು. ಅದಕ್ಕೆ ಅಪೂರ್ವಕ್ಕೆ ಇದು ಶೇಷಭೂತವಾಗುತ್ತೆ ಯಾಗ. ಅದಾದ ಮೇಲೆ ಅಪೂರ್ವ ಸ್ವರ್ಗವನ್ನು ಕೊಡುತ್ತೆ. ಹೀಗೆ ಅವರು ನಿರೂಪಣೆ ಮಾಡ್ತಾರೆ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಕೃತಿಂ ಪ್ರತಿಶೇಷಿತ್ವಂ, ಕೃತಿ ಅಂದರೆ ವ್ಯಾಪಾರಗಳು, ಕಾರ್ಯ ಮಾಡುವಂಥದ್ದು ಕೆಲಸವು. ಶೇಷಿತ್ವಂ ಒಂದು ಸಂಶಯ ಅಂದ್ರೆ ಅದೃಷ್ಟನೇ ಅಪೂರ್ವನೇ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ನಿಜ. ಆದ್ರೆ ಅದು ಸ್ವರ್ಗ ಸಿಗುತ್ತೆ ಅಂದ್ರೆ ಸಿಗ್ಬೋದು, ಆದ್ರೆ ಸಿಗೋವರೆಗೂ ಅದ್ರ ನಂಬಿಕೆ ಇಲ್ಲ. ಅದ್ರ ಬಗ್ಗೆ ಸಿಗುವವರೆಗೂ ಅಷ್ಟೇ ಅಲ್ಲ, ಈಗ ಯಾವುದೋ ಒಂದು ಕರ್ಮ ಮಾಡಿದ್ರೆ ನಮಗೆ ಅದು ಅನುಕೂಲವಾಗಿದೆ, ಸುಖವನ್ನು ಉಂಟು ಮಾಡುತ್ತೆ, ಈ ಫಲ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಅಪೂರ್ವ ಅನ್ನೋದು ನನಗೆ ಅನುಕೂಲವಾಗಿದೆ, ಅದುವೇ ನನಗೆ ಇಷ್ಟ ಅನ್ನೋ ದೃಷ್ಟಿಯಿಂದ ಯಾರು ಯಾಗ ಮಾಡೋದಿಲ್ಲ. ಸ್ವರ್ಗ ಸಿಗುತ್ತೆ ಅನ್ನೋದ್ರಿಂದ ಮಾಡೋದು. ಆದ್ದರಿಂದ ಸ್ವರ್ಗವೇ ನೇರವಾಗಿ ಅರ್ಥ ಹೇಳಬೇಕೇ ಹೊರತು ಅದ್ರ ಮಧ್ಯದಲ್ಲಿ ಅಪೂರ್ವ ಅಂತ ಎಲ್ಲಿಂದ ತಗೊಂಬಂದು ಕೂರಿಸ್ತೀರಾ ನೀವು ಅಂತ ಕೇಳ್ತಾ ಇದ್ದೀವಿ ನಾವು. ನೇರವಾಗಿ ಸ್ವರ್ಗ ಸಾಧನ ಅನ್ನೋದೇ ಅಲ್ಲಿ ತಿಳಿದು ಬರ್ತಾ ಇದೆಯೇ ಹೊರತು ಅಪೂರ್ವಕ್ಕೆ ಸಾಧನ ಇದು, ಅಪೂರ್ವವನ್ನು ಸ್ವರ್ಗವನ್ನು ಕೊಡುತ್ತೆ, ಅಪೂರ್ವವೇ ನಮಗೆ ಈಗ ಬೇಕಾಗಿರೋದು, ಅದರಿಂದನೇ ಯಾಗ ಮಾಡ್ತಿದ್ದೀನಿ ಅಂತ ಯಾರಿಗಾದ್ರೆ ಅಪೂರ್ವ ಸುಖ ಅಂತ ತಿಳಿದು ಬರದೆ ಹೋದ್ರೆ ಕಾರ್ಯ ಮಾಡೋದಿಲ್ಲ ಯಾರು. ಬರೀ ಕಾರ್ಯ ದುಃಖ ರೂಪವಾದದ್ದು. ಸ್ವರ್ಗ ಸುಖ ಅಂತ ತಿಳಿದು ಬರೋದ್ರಿಂದ ಈ ಕಾರ್ಯ ಈಗ ಮೋಕ್ಷ ಸಿಗುತ್ತೆ ಕೆಲಸ ಮಾಡಿದ್ರೆ, ಭಕ್ತಿ ಮಾಡಿದ್ರೆ ಅಂದ್ರೆ ತಕ್ಷಣ ಸಿಗಲ್ವಲ್ಲ. ಅದರಿಂದ ಅದು ಉತ್ತರದಾಯಿ ಸಿಗದೆ ಇರಬಹುದು, ಆದರೆ ಅದು ಮೋಕ್ಷ ತಕ್ಷಣ ಯಾವುದೂ ಅರ್ಥವಾಗಲ್ಲ. ಅದರಿಂದ ಒಂದು ವೇಳೆ ಸ್ವರ್ಗಕಾಮೋ ಯಜೇತ ಸತ್ಯವಾಗಿರ್ಬೋದೇನೋ ಅಂತ ಒಂದು ಸಂಶಯಕ್ಕೋಸ್ಕರ ಕೇಳಿದೆ. ಅಪೂರ್ವ ಉತ್ಪತ್ತಿ ಮಾಡಿನೇ ಅದು ಸ್ವರ್ಗವನ್ನು ಉತ್ಪತ್ತಿ ಮಾಡಬಹುದೇನೋ. ಆದ್ರೆ ನಮಗೆ ಅದರ ಪ್ರಮಾಣ ಬೇಕಲ್ಲ, ನಮಗ ತಾತ್ಪರ್ಯ ಸಿಗಲ್ಲ. ಹೌದು, ವಾಕ್ಯದಲ್ಲಿ ಅದನ್ನ ನಿರೂಪಣೆ ಹೇಗ್ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತೀವಿ. ತಕ್ಷಣ ಪ್ರಯೋಜನ ಮನುದ್ದಿಶ್ಯ ಮಂದೋಪಿ ಪ್ರಯೋಜನ ತಕ್ಷಣ ಕಂಡ್ರೆ ನಾವು ಮಾಡ್ತೀವಿ. ಅದು ನಿಜ. ಸ್ಟೇಟ್ಮೆಂಟೇ ತಪ್ಪು ಅಂತ ಹೇಳಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಸ್ಟೇಟ್ಮೆಂಟೇ ಸತ್ಯ ಇರ್ಬೋದು, ಆದ್ರೆ ನಾವು ಮಾಡೋಕೆ ಸಾಧ್ಯವಿಲ್ಲ. ಅದು ನಾವು ಹೇಳೋದೇನು ಅಂತ ಹೇಳಿದ್ರೆ ಅದೃಷ್ಟವೇ ಫಲ ಕೊಡೋದು ನಮ್ಮ ಪ್ರಕಾರ. ಅದೃಷ್ಟ ಏನು ಅಂದ್ರೆ ಈಶ್ವರನ ಅನುಗ್ರಹ ಸಂಕಲ್ಪ ನಾವು ಕೊಡೋದು, ಒಬ್ಬ ದೇವತೆಯ ಅನುಗ್ರಹ ಸಂಕಲ್ಪ ಅಂತ ಹೇಳಿ ಅದರಿಂದ ಫಲ ಬರುತ್ತೆ ನಮಗೆ. ಆದ್ರೆ ನಾವು ಹೇಳೋ ತರನೇ ಅವ್ರನ್ನ ಹೇಳಿ ನಾವು ಅದು ದೇವತೆಗಳನ್ನೇ ಒಪ್ಕೊಳ್ದೆ ಹೋದ್ರೆ ದೊಡ್ಡ ಕಷ್ಟ ಬಂತು ಅವ್ರಿಗೆ. ಮಧ್ಯದಲ್ಲಿ ಒಂದು ಅದೃಷ್ಟ ಕೂರಿಸ್ಬೇಕು ಅವರು. ಅದೇ ಕರ್ಮ ಅಂತ ಎಲ್ಲಿಂದ ಕೂರಿಸ್ತಾರೆ? ಕರ್ಮೇತಿ ಮೀಮಾಂಸಕ ಅಂತ ಕರ್ಮನೇ ಮುಖ್ಯ ಅಂತ ಹೇಳೋದಾದ್ರೆ ಆದ್ರಿಂದ ಅವ್ರು ಹೇಳ್ತಾರೆ, ಅವ್ರು ವಾದ ಮಾಡ್ಬೇಕಾದ್ರೆ ಶಬ್ದಗಳನ್ನ ಇಟ್ಕೊಂಡು ವಾದ ಮಾಡ್ಬೇಕು. ಯಜೇತ ಅರ್ಥ, ಕಾರ್ಯಕ್ಕೆ ಅಪೂರ್ವವೇ ಅರ್ಥ ಅಂತ ಮಾಡಿದ್ರೆ ಅದನ್ನ ಹೇಗೆ ನೀವು ವಾದ ಮಾಡಿ ಸಾಧಿಸ್ತೀರಾ ನೀವು ಅಂತ ಇಲ್ಲಿ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಆಗೋದೇ ಇಲ್ಲ, ಯಾವ ಪ್ರಮಾಣವೂ ಇಲ್ಲ. ಈ ತರ ಅಪೂರ್ವ ಅಂತ ಉಂಟಾಗುತ್ತೆ ಅಂತ ಎಲ್ಲಿ ಹೇಳಿದೆ ಶ್ರುತಿಲಿ? ಎಲ್ಲಿಯೂ ಯಾಗಕ್ಕೆ ಅಪೂರ್ವವೇ ಅರ್ಥ, ಅಪೂರ್ವ ನಂಗೆ ಬಹಳ ಅನುಕೂಲವಾಗಿದೆ ಅಂತ ಯಾರಾದ್ರೂ ಯಾಗ ಮಾಡ್ತಾರೆಯೇ? ಅದು ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ಈಶ್ವರನ ಅನುಗ್ರಹ ನಮ್ಗೆ ಬಹಳ ಅನುಕೂಲವಾಗಿದೆ ಅಂತ ನಮಗೆ ತಿಳಿಯುತ್ತೆ.
ಹಾ ದೇವತೆಯ ಅನುಗ್ರಹ ಅನುಕೂಲವಾಗಿದೆ ಅಂತ ತಿಳಿಯುತ್ತೆ, ಅದರಿಂದ ನಮಗೆ ಬರುತ್ತೆ, ಅದರಿಂದ ಫಲಗಳು ಅಂತ. ಅದರಿಂದ ಮಾಡ್ತಾರೆ ಕರ್ಮಗಳನ್ನು, ಹೊರತು ಕರ್ಮ ಮಾಡೋದು ಕಷ್ಟವೇ, ಸುಲಭವಲ್ಲ. ಎಷ್ಟೋ ನಿಯಮಗಳೆಲ್ಲ ಇರಬೇಕು, ಉಪವಾಸ ಇರಬೇಕು, ಏನು ಮಾಡಬೇಕು, ಏನೇನೋ ಮಾಡಬೇಕು, ಬೇಕಾದಷ್ಟು ವ್ರತಗಳು ನಿಯಮಗಳು ಎಲ್ಲ ಬೇಕಾದಷ್ಟು ಇದೆ, ಅದೆಲ್ಲ ಕಷ್ಟವೇ. ಆದರೆ ಅದರಿಂದ ನಮಗೆ ಈ ದೇವತಾ ಅನುಗ್ರಹ ಸಿಕ್ಕಿ ಅದರಿಂದ ಫಲ ಬರುತ್ತೆ ಅನ್ನೋದು ತಿಳಿಯೋದ್ರಿಂದ ಮಾಡ್ತಾರೆ ಅವರು. ಅದು ಬಿಟ್ಟು ಬರೀ ಒಂದು ಅಪೂರ್ವ ಅಂತ ಯಾವುದೋ ಒಂದು ಇದೆ, ಅದು ಇದೆಯೋ ಇಲ್ವೋ ಎಲ್ಲಿದೆಯೋ ಗೊತ್ತಿಲ್ಲ ನಮಗೆ, ಅದರ ಸ್ವರೂಪವೇ ನಿರೂಪಣೆ ಮಾಡೋಕ್ಕಾಗ್ತಿಲ್ಲ ಅವರಿಗೆ. ಅದು ಬಹಳ ಅನುಕೂಲವಾಗಿದೆ ಅಂತ ಯಾರಾದರೂ ಕಾರ್ಯ ಮಾಡ್ತಾರೆಯೇ ಅಂದರೆ ಮಾಡೋದಿಲ್ಲ. ಆ ಶಬ್ದಗಳಲ್ಲಿ ಅದು ನಮಗೆ ತಿಳಿದು ಬರೋದಿಲ್ಲ. ದೇವತೆಯ ಅದೃಷ್ಟ ಅಂತ ನಾವು ಹೇಳೋದು ಕೂಡ ಯಾಕೆ ಅಂದರೆ ನಮಗೆ ಅದು ದೃಷ್ಟವಾಗಿಲ್ಲ, ಆದ್ದರಿಂದ ನಮ್ಗೆ ಕಂಡು ಬರೋದಿಲ್ಲ. ಆದರೆ ನಮಗೆ ಸ್ವರ್ಗ ಬೇಕು ಅನ್ನೋದು ಗೊತ್ತು, ಯಾಗ ಮಾಡಿದ್ರೆ ಸ್ವರ್ಗ ಬರುತ್ತೆ, ಆ ಯಾಗದಿಂದ ಪ್ರೀತನಾದ ದೇವತೆ ಸ್ವರ್ಗ ಕೊಡ್ತಾನೆ ನಮಗೆ ಅನ್ನೋದು ತಿಳಿದು ಬರುತ್ತೆ. ಯಾಗದಿಂದ ದೇವತೆಯನ್ನು ಆರಾಧಿಸ್ತೀವಿ, ಸ್ವರ್ಗ ಬರುತ್ತೆ ಅನ್ನೋದು ತಿಳಿಯುತ್ತೆ. ಸ್ವರ್ಗವೇ ಸುಖ ನಮಗೆ, ಅಲ್ಲಿ ಸ್ವರ್ಗ ಸುಖ ಅನ್ನುವ ದೃಷ್ಟಿಯಿಂದ ಮಾಡ್ತೀವಿ ನಾವು. ಆದ್ದರಿಂದ ಅಪೂರ್ವವನ್ನು ಉತ್ಪತ್ತಿ ಮಾಡೋಕ್ಕೆ ಯಾಗ ಮಾಡ್ತೀನಿ ಅಂತ ಯಾರು ಮಾಡೋದಿಲ್ಲ. ಅದನ್ನು ಅಂದ್ರೆ ದೇವತೆಯನ್ನೇ ಒಪ್ಕೊಳ್ಳದೆ ಹೋದರೆ ದೊಡ್ಡ ಕಷ್ಟ, ಬಹಳ ಕಷ್ಟ ಅದು. ಗೊತ್ತಾಯ್ತು. ಆ, ಅದರಿಂದ ಸರ್, ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ, ಜಸ್ಟ್ ಅಫ್ಕೋರ್ಸ್ ಇದು ಪುತ್ರಕಾಮೇಶಿ ಮಾಡಿದಾಗ ಯಾರ್ದಾದ್ರೂ ಹ್ಮ್ ಉದ್ದೇಶ ಇಟ್ಕೊಂಡು ಅದು ಹ್ಮ್ ಒಂದ್ 2 ವರ್ಷ ಆದ್ಮೇಲೆ ಮಗು ಹುಟ್ಟುತ್ತೆ ಅಂದಾಗ ಅವ್ರ ಲೆಕ್ಕದಲ್ಲಿ ಮಗು ಹುಟ್ಟೋವರೆಗೂ ಅಪೂರ್ವ ಅಂತ ಲೆಕ್ಕ ತಗೋಬೋದಲ್ವಾ? ಅದೇ ಲಾಜಿಕ್ ಅಲ್ಲಿ ಹೌದು ಹೌದು ಹೌದು. ಆಯ್ತು. ಅವಾಗ ಹೆಣ್ಮಗು ಹುಟ್ಟಿದ್ರೆ ಏನಾಗತ್ತೆ? ಪುತ್ರ ಅಂದ್ರೆ ಈ ಕೇಸಲ್ಲಿ ಪುತ್ರಾನೇ ಅಲ್ವಾ? ನಾಟ್ ದಟ್ ಅಲ್ಲ, ಪುತ್ರಕಾಮೇಷ್ಟಿ ಅಂದ್ರೆ ಮಗು. ಮಕ್ಕಳು ಅಂತ ಅರ್ಥ ಅಷ್ಟೇ, ಪುತ್ರ ಅಂತಾನೆ ಅರ್ಥವಲ್ಲ. ಎನಿ ಇದು ಓಕೆ. ಹೌದೌದು ಪುತ್ರಕಾಮೇಷ್ಟಿ ಅಂದ್ರೆ ಗರ್ಲ್ ಆಗಿದ್ರು ಆಗ್ಬೋದು, ಬಾಯ್ ಆದ್ರೂ ಕರ್ಲಾದ್ರೂ ಆಗ್ಬೋದು. ಆಗ್ಬೋದು, ಬಾಯ. ಹೌದು ಓಕೆ ಹೌದು ಹೌದು ಸಂ- ಹೌದು ಸಂತಾನ ಹೌದು ಅಂತ ಹೌದು ಅಷ್ಟೇ ಅರ್ಥ. ಓಕೆ. ಸಂತಾನ. ಅಷ್ಟೇ ಅರ್ಥ. ಹೌದು ಯಾಕಂದ್ರೆ ಹೌದು ಅದೇ ಆ ಅರ್ಥ. ಪುತು ಅನ್ನೋ ನರಕಕ್ಕೆ ಪುತ್ರ ಅಂತಾರಲ್ಲ, ಅದು ಅವಾಗ ಅದು ಕರೆಕ್ಟ್, ಅದು ಸರಿ. ಸಾಮಾನ್ಯವಾಗಿ ಅದು ಬೇರೆ ಅರ್ಥದ ಪ್ರಕರಣದಲ್ಲಿ ಆದ್ರೆ ಪುತ್ರಿ ಅಂತಾನು ಸಂದರ್ಭದಲ್ಲಿ. ಪುತ್ರಿ ಅಂತಾನು ಇದೆಯಲ್ಲ, ಎರಡಕ್ಕೂ ಒಂದೇ ತರ, ಪುತ್ರ ಪುತ್ರಿ ಅಂತಾನೆ ಇದೆಯಲ್ಲ. ಅಲ್ಲ, ಬಟ್ ಪುತು ನರ್ಕ ಬರೋದು ಪುತ್ರ ಆಗ್ಬೇಕು ಅಂತಾನೆ ಇರೋದು. ಅಲ್ಲೆಲ್ಲ ಪುನ್ನಾಮನಗರ ಪುತ್ರಿ ಅನ್ನೋ ತ್ರಾಯತೆ ಶಬ್ದದಲ್ಲೂ ಆ ವ್ಯಾಖ್ಯಾನನೇ ಇದೆ. ಹೌದು ಹೌದು. ಆ ವ್ಯಾಖ್ಯಾನ ಪುತ್ರ ಅದು ಆದ್ರೆ ಎರಡು ಹೇಳ್ಬೋದು. ಒಂದೇ. ಹೌದಾ? ಬಿಡುಗಡೆ ಆಗೋದು. ಅದಕ್ಕೂ ಆ ವ್ಯಾಖ್ಯಾನ ಹೇಳ್ಬೋದು. ಓ, ಹೌದು. ಸರಿ ಸರಿ. ಪುತ್ರಿ ಪುತ್ರ ಎರಡಕ್ಕೂ ಒಂದೇ. ಇಲ್ಲ, ಹೇಳ್ಬೋದು, ಪುತ್ರಿ ವ್ಯಾಕರಣ ಆದ್ರೆ ಹೇಳ್ಬೋದು. ನರಕದಿಂದ ವ್ಯುತ್ಪತ್ತಿ. ಬಿಡುಗಡೆ ಆಗೋದಿಲ್ಲ, ಪುತ್ರ ಆದ್ರೆ ಮಾತ್ರ ಆಗುತ್ತೆ. ಅದಿರ್ಲಿ, ಅದು ಬೇರೆ ವಿಷಯ, ಅದು ನೋಡೋಣ ಆಮೇಲೆ. ಅದು ಬೇರೆ ವಿಷಯ. ಅಲ್ಲ, ಇದನ್ನ ಅರ್ಥ ಮಾಡ್ಕೊಳಕ್ ಕೇಳಿದೆ. ಅಪೂರ್ವ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಜ್ಯೋತಿಷ್ಯಮ ಇದಲ್ಲ, ಇದಕ್ಕೂ ಆಗತ್ತೆ. ಬಟ್ ಅವ್ರು ಆಗೋವರೆಗೂ, ರಿಸಲ್ಟ್ ಬರೋವರೆಗೂ ಅಪೂರ್ವ. ಅದು ರಿಸಲ್ಟ್ ಬಂದ್ಮೇಲೆ ಹೌದು ಹೌದು, ಸರಿ, ಅದುವರೆಗೂ. ಸರಿ. ಆದ್ರಿಂದ ಯಾಗ ಮಾಡೋದು ಈಗ ಅಪೂರ್ವ ಉತ್ಪನ್ನ ಮಾಡಕ್ಕೆ ನಾ ಯಾಗ ಮಾಡ್ತೀನಿ ಅಂತ ಒಬ್ಬ ಯಾಗ ಮಾಡ್ತಾನೆ. ಅಪೂರ್ವವೇ ನನಗೆ ಅನುಕೂಲವಾಗಿದೆ, ಸುಖವಾಗಿದೆ, ಅದರಿಂದಾನೇ ಅದು ಸುಖರೂಪತ್ವ ಕಂಡು ಬರುತ್ತೆ ಅಪೂರ್ವದಲ್ಲಿ, ಅದರಿಂದ ಯಾಗ ಮಾಡ್ತೀನಿ ಅಂತ ಮಾಡ್ತಾನೆ ಅಂತ ಅವ್ರು ಹೇಳ್ತಾರೆ. ಅವರು ಅದು ಯಾರಿಗೆ ಸುಖರೂಪತ್ವ ಅಂತ ನಿಮಗೂ ಅನುಭವ ಆಗೋದಿಲ್ಲ ಅಂತ ಭಾಷಿಕಾರ ಹೇಳ್ತಾರೆ. ನಿಮಗೂ ಕೂಡ ಕನ್ವಿನ್ಸಿಂಗ್ ಆಗಿರೋ ವಾದ ಹೇಳಿದ್ರೆ ಒಪ್ಕೊಳ್ಳೋ ಹಂಗೆ ಆಗತ್ತೆ ಎಲ್ರಿಗೂ. ಈ ತರ ನಿಮಗೂ ಕೂಡ ಕರ್ಮ ಅಂತ ಅನುಭವ ಇಲ್ಲ ಹೇಳಿದ್ರೆ ಅಂತ ಸ್ವಲ್ಪ ಅದೇ ಇಲ್ಲಿ ಹೇಳಿದ್ರು, ಸ್ವಾನುಭವ ವಿರೋಧಶ್ಚ ಅಂತ ಹೇಳಿ. ಸ್ವಾನುಭವ ವಿರೋಧಶ್ಚ, ನಿಮಗೂ ಇದು ಅನುಭವ ಆಗಲ್ಲ. ಇದು ಅಪೂರ್ವ ಅನುಕೂಲ ಅಂತ ನಿಮ್ಗೆ ಅನುಭವ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರೇನು ಹೇಳಕ್ಕೆ ಸಾಧ್ಯ? ಅದೇನು ಅನುಭವ, ಅದರಲ್ಲಿ ಏನು ಅನುಕೂಲ ಗೊತ್ತಾಗ್ತಾ ಇಲ್ವಲ್ಲ ನಮಗೆ ಅಂತ ಹೇಳಿ, ಅದನ್ನು ಶೇಷಿ ಭಾವ ಇಟ್ಕೊಂಡು ಮುಂದೆ ಅದನ್ನು ಶೇಷಿ ಅನ್ನೋದು ಇಟ್ಕೊಂಡು ಕೃತಿ ಉದ್ದೇಶತ್ವ ಅಂತ ಒಂದು ಲಕ್ಷಣದಲ್ಲಿ ಒಂದು ದಳ ಅದು ಸೇರಿಸ್ತಾರೆ ಅವರು. ಆ ಅಪೂರ್ವವನ್ನು ಸಾಧಿಸೋಕ್ಕೆ ಆ ಕೃತಿ ಉದ್ದೇಶತ್ವ ಅನ್ನೋದು ಯಾವುದು ಇಲ್ಲವೇ ಇಲ್ಲ, ನೀವು ಅದನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಸಾಧಿಸೋಕ್ಕಾಗೋದಿಲ್ಲ ಅಂತ ಇಲ್ಲಿ ಮುಂದೆ ಅದನ್ನು ವಿಚಾರ ಮಾಡ್ತಾರೆ. ಇದೆಲ್ಲ ಪೂರ್ವಮೀಮಾಂಸಕರ ವಾದ. ಇದು ಮುಂದೆ ಪ್ರಧಾನವಾಗಿ ಅದಾದ ಮೇಲೆ ನಮಗೆ ಹೇಳುವಂಥದ್ದು ಪರಮಾತ್ಮನೇ ಸರ್ವಫಲಪ್ರದ ಅನ್ನೋದನ್ನು ಸ್ಥಾಪನೆ ಮಾಡಬೇಕು. ಮುಂದೆ ಇಲ್ಲಿ ಪರಮಾತ್ಮ ಸ್ವರೂಪವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಒಂದೊಂದಾಗಿ. ಅದರಲ್ಲಿ ಸರ್ವಫಲಪ್ರದತ್ವ ಅನ್ನೋದನ್ನು ಸ್ಥಾಪನೆ ಮಾಡೋಕ್ಕೆ ಈ ವಾದಗಳೆಲ್ಲ ಇಲ್ಲಿ ಬರ್ತಾ ಇದೆ. ಕರ್ಮವೇ ಫಲ ಕೊಡೋದಿಲ್ಲ ಅನ್ನೋದನ್ನು ಮೊದಲು ನಿರಾಕರಣೆ ಮಾಡಬೇಕು, ಅದಾದ ಮೇಲೆ ಪರಮಾತ್ಮನೇ ಸರ್ವಫಲಪ್ರದ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇವೆ. ಓಂ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನೇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ
सत्यमवारिशं तन्मामावेत् तद्भक्तारमावेत् अभीन्मामवेत् भक्तारम् ॐ शान्ति शान्ति शान्तिः रामाय